ಅವ್ನು ಒಂದೇ ಒಂದು ಕಾರಣಕ್ಕೆ, ಒಂದು ಸುಳ್ಳು ಹೇಳ್ದೆ ಅನ್ನೋ ಕಾರಣಕ್ಕೆ ತುಳಿಬಾರ್ದು. ನೋಡ್ತೀವಿ ಸರ್. ಯಾರು ಇಷ್ಟ ಆಗ್ತಾರೆ? ಸಂಗೀತ. ಏನಕ್ಕೆ ರೀ? ಅವರು ಚೆನ್ನಾಗಿ ಮಾಡ್ತಾರೆ ಟಾಸ್ಕ್ ಎಲ್ಲ. ಸರ್ ವಿನಯ್ ಡಿಕ್ಟೇಟರ್ ಇದ್ದಂಗೆ ಸರ್, ಡಿಕ್ಟೇಟರ್ ಇದ್ದಂಗೆ. ನೋಡ್ತೀವಿ ಸರ್. ಯಾರು ಇಷ್ಟ ಆಗ್ತಾರೆ? ವಿನಯ್. ಏನಕ್ಕೆ ರೀ? ತುಂಬ ಚೆನ್ನಾಗಿ ಆಡ್ತಾರೆ, ಮನಸ್ಸಲ್ಲಿ ಏನು ಇಟ್ಕೊಳ್ಳಲ್ಲ. ಪಾಪ ಬಂದ್ರು ಕರೆಕ್ಟಾಗಿ ಡೈರೆಕ್ಟಾಗಿ ಹೇಳ್ತಾರೆ. ಏನಿಲ್ಲ, ಅವ್ರು ಇನ್ನೋಸೆಂಟೇ ಅನ್ಸುತ್ತೆ. ಹೈಯೆಸ್ಟ್ ವೋಟ್ಸ್ ಎಲ್ಲಿಂದ ಬರ್ತಾ ಇದೆ ಅಂತೀರಿ? ಯಾವ ರೀತಿ ಬರ್ತಾ ಇದೆ ಅಂತೀರಾ? ಯಾರಿಗೆ? ಡ್ರೋನ್ ಪ್ರತಾಪ್ ಅವರಿಗೆ. ವೋಟ್ಸ್ ಎಲ್ಲ ಇಷ್ಟಪಡ್ತಿದಾರಲ್ವಾ, ಮಾಡ್ತಿದ್ದಾರೆ. ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಕಾರ್ತಿಕ್. ಏನಕ್ಕೆ ರೀ? ಎಲ್ಲ ಸ್ಟ್ರೈಟ್ ಫಾರ್ವರ್ಡ್ ಅವರೇ, ಆಡೋ ಗೇಮ್ ಕೂಡ ಚೆನ್ನಾಗಿ ಆಡ್ತಾರೆ, ಅದಕ್ಕೋಸ್ಕರ. ಮೇಡಮ್ ಬಿಗ್ ಬಾಸ್ ಶೋ ನೋಡ್ತೀರಾ? ನೋಡ್ತೀವಿ ಸರ್. ಯಾರು ಇಷ್ಟ ಆಗ್ತಾರೆ? ವಿನಯ್ ಇಷ್ಟ ಆಗ್ತಾರೆ. SVN ಸರ್. ಮೇಡಮ್ ಬಿಗ್ ಬಾಸ್ ಶೋ ನೋಡ್ತೀರಾ? ಡೈಲಿ ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಕಾರ್ತಿಕ್. ನೋಡ್ತೀರಿ? ಹೌದು ಸರ್, ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಅದರಲ್ಲಿ ನಮಗೆ ಸಂಗೀತ, ಪ್ರತಾಪ್, ಪ್ರತಾಪ್ ತುಂಬ ಇಷ್ಟ ಆಗ್ತಾರೆ. ಯಾರು ಇಷ್ಟ ಆಗ್ತಾರೆ? ನನಗೆ ಕಾರ್ತಿಕ್ ಇಷ್ಟ ಆಗ್ತಾರೆ. ಏನಕ್ಕೆ ರೀ? ಏನಕ್ಕೆ ಅಂದರೆ ಅವ್ರು ತುಂಬ ಸ್ಟ್ರಾಂಗ್ ಇದ್ದಾರೆ, ಸೊ ಇಷ್ಟ ಆಗ್ತಾರೆ. ಪ್ರತಾಪ್ ಇಬ್ಬರೇ ಒಬ್ರು. ಸಂಗೀತನೂ ಪರವಾಗಿಲ್ಲ, ವಿನ್ ಆಗಬೇಕು. ತಪ್ಪದೆ ಪ್ರತಾಪ್ ಆಗಬೇಕು. ಸಂಗೀತ ಮತ್ತು ಪ್ರತಾಪ್ ಇವರಿಬ್ಬರು ಚೆನ್ನಾಗೇ ಇದ್ರು. ಈಗ ಅವರಿಬ್ಬರು ಮಧ್ಯೆ ಮುನಿಸು ಸ್ಟಾರ್ಟ್ ಆಗಿದೆ. ಒಬ್ರಿಗೊಬ್ರು ಫೋಟೋ ಶೂಟ್ ಹಾಕೋ ರೇಂಜಿಗೆ ಹೋಗಿದೆ. ಅಲ್ಲ, ಅದು ಆಟ ಆದ್ಮೇಲೆ ಅದೆಲ್ಲ ಇದಿದೆ. ಆದರೂ ಅವ್ರನ್ನ ಅಷ್ಟೊಂದು ಟಾರ್ಚರ್ ಕೊಡಬಾರ್ದಾಗಿತ್ತು. ಒಳಗಡೆ ಬಡವ್ರ ಮಕ್ಕಳು ಅಂದ್ಬಿಟ್ಟು ಕೇವಲವಾಗಿ ಯಾರು ನೋಡಬಾರ್ದು. ಅವ್ರನ್ನ ಕೆಳಗೆ ಬಿದ್ದವ್ರನ್ನ ಕೆಳಗೆ ಬೀಳಿಸ್ಬಾರ್ದು. ಸ್ವಲ್ಪ ಮೇಲೆತ್ತಿ ಎಂತೆಂಥ ರಾಜಕಾರಣಿಗಳು ಮೋಸ ಮಾಡಿಲ್ಲ. ಅವ್ನು ಒಂದೇ ಒಂದು ಕಾರಣಕ್ಕೆ, ಒಂದು ಸುಳ್ಳು ಹೇಳ್ದೆ ಅನ್ನೋ ಕಾರಣಕ್ಕೆ ತುಳಿಬಾರ್ದು. ಅವ್ರಿಗೂ ಒಂದು ಅವಕಾಶ ಅನ್ನೋದನ್ನು ಕೊಡಬೇಕು. ಬಿಗ್ ಬಾಸ್ ಶೋನೇ ಬೇಕಾಗಿತ್ತ ಡ್ರೋನ್ ಪ್ರತಾಪ್ ಅವರಿಗೆ? ಇಲ್ಲ, ಅವ್ನಿಗೇನೋ ಒಂದು ದೇವ್ರೆ ಅವನಿಗೆ ಅದನ್ನ ಅವನು ಸಮಸ್ಯೆನ ಹೇಳ್ಕೊಳಕ್ಕೆ ದಾರಿ ಕೊಟ್ಟಿದ್ದಾನೆ ದೇವರು. ಯಾಕಂದ್ರೆ ಕಳ್ಳರು ಯಾರು ಇಲ್ದಂಗಿಲ್ಲ, ಎಲ್ಲರೂ ಈ ಕಳ್ಳರು ಎಲ್ಲರೂ ನಾವು ಒಂಥರ ತಪ್ಪು ಮಾಡಿರ್ತೀವಿ. ಆದ್ರೆ ಅದನ್ನ ಚುಚ್ಚಿ ಮಾತಾಡಬಾರ್ದು ಯಾರು. ಎಲ್ಲರ ಮಕ್ಕಳೇನೆ. ಇಲ್ಲ, ಅಲ್ಲಿ ಒಳಗಡೆ ಡ್ರಾಮಾ ಮಾಡ್ತಾ ಇದ್ದಾನೆ, ಆನೆಸ್ಟ್ ಆಗಿ ಆಡ್ತಾ ಇಲ್ಲ, ಅವನು ನೋವು ತಡೀಲಾರ್ದಿರ ಆ ಥರ ಇದೆ, ಸೈಲೆಂಟ್ ಆಗಿದ್ದಾನೆ ಹೊರತು ಡ್ರಾಮಾ ಅಲ್ಲ ಅದು. ಈಗ ಸಂಗೀತ ಅವರು ಒಂದ್ಸರಿ ಸೇವೆ ಮಾಡಿರ್ತಾರೆ, ಡ್ರೋನ್ ಪ್ರತಾಪ್ ಅವರು ಆ ರೀತಿ ಮಾಡಲ್ಲ. ಮಾಡಬಾರ್ದಾಯ್ತು, ತಪ್ಪು ಮಾಡ್ಬಿಟ್ಟಿದೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರಮ್ಮ? ಚೆನ್ನಾಗಿ ನಡೆಸ್ತಾರೆ. ವಿನಯ್ ಅವ್ರ ಬಗ್ಗೆ ಏನಂತೀರಾ? ವಿಲ್ಲನ್ನು ಆತರ ಮಾಡಬಾರ್ದು. ಬೇರೆಯವ್ರಿಗೆ ಟಾರ್ಚರ್ ಆಗುತ್ತೆ ಅನ್ನೋದು ತಿಳ್ಕೋಬೇಕು, ಮಾಡ್ಬೇಕು. ಕೋಪ ಬರುತ್ತೆ ಎಂತವ್ರಿಗೂ. ಆ ಕೋಪನ ಅಷ್ಟು ಜೋರಾಗಿ ತೋರಿಸ್ಬಾರ್ದು. ರೌಡಿಸಮ್ ಏನಿದ್ರು ಆಚೆ ಇಟ್ಕೋಬೇಕೆ ಹೊರತು ಅಲ್ಲಿ ಹೋದಾಗ ಬೇರೆಯವ್ರು ನೋಡುವಾಗ ಅರ್ಟ್ ಆಗ್ಬಾರ್ದು. ಸರಿನಾ? ವಿನಯ್ ಅವರು ಒಳ್ಳೆಯವರೇನೆ, ಆದ್ರೆ ಅವ್ರು ನಡ್ಕೊಳ್ಳೋ ರೀತಿ ಸರಿ ಇಲ್ಲ. ಒಳ್ಳೆ ಕೆಟ್ಟವ್ರು ಅಂತ ನಾನು ಹೇಳ್ತಾ ಇಲ್ಲ, ಒಳ್ಳೆ ಮನ್ಸಿದೆ. ಆದ್ರೆ ಡ್ರಾಮಾ ಆಡ್ತಾ ಇರೋದು ಅಂದ್ರೆ ವಿನಯ್. ಕಾರ್ತಿಕ್ ಮತ್ತು ನಮ್ರತ ಅವ್ರ ಬಗ್ಗೆ ಏನಂತ? ಓಕೆ. ಸಂತೋಪ್ ಅಂತ ಇವರಿಬ್ಬರ ಫ್ರೆಂಡ್ಶಿಪ್ ಬಗ್ಗೆ ಅನ್ಸುತ್ತೆ? ಅವ್ರದ್ದು ಮಾಮೂಲಿ ಬಿಡಿ, ಅವ್ರು ಏನಂತ ಇದು ಹೋಗಲ್ಲ. ಬೇರೆಯವ್ರು ಸುಮ್ಮನೆ ಒಂದು ಜೋಕ್ ಮಾಡ್ತಾರೆ ಅಷ್ಟೇ. ತನಿಷಾ ಕುಪ್ಪಂಡ? ತನಿಷಾನು ಪರವಾಗಿಲ್ಲ. ತನಿಷಾ ಅವರು ಪರವಾಗಿಲ್ಲ. ನಿಮ್ಮ ಓಟು? ನಮ್ಮ ಓಟು ಪ್ರತಾಪ್ಗೆ. ಪ್ರತಾಪ್ ಅವ್ರಿಗೆ. ಓಕೆ, ಥ್ಯಾಂಕ್ ಯು ಅಮ್ಮ, ಚೆನ್ನಾಗಿರೋದು. ಹಾಂ, ವಿನ್ ಆಗಲಿ ಅಂದರೆ ಹುಡುಗಿ ವಿನ್ ಆಗಬೇಕಂತ ಸ್ವಲ್ಪ ಜೋರ ಸಂಗೀತ ಅವರು ಇತ್ತೀಚೆಗೆ ಡ್ರೋನ್ ಪ್ರತಾಪ್ ಅವ್ರ ಮೇಲೆ ಟಾರ್ಗೆಟ್ ಮಾಡ್ಕೊಂಡು ಆಡ್ತಾ ಇದ್ದಾರೆ. ಆಟ ಇದೆ, ಅವಳು ರಿಯಲ್ ಆಗಿ ಅವಳು ಹೆಂಗೆ ಹೊರಗಡೆ ಇರ್ತಾಳೆ ಆ ಥರ ಡ್ರಾಮಾ ಆಡಿದ್ರೆ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ರಿಯಲ್ ಆಗಿದ್ದಾಳೆ ಅನ್ಸುತ್ತೆ. ಈ ಸಲ ವುಮೆನ್ ಗೆಲ್ಬೋದು ಅಂತೀರಾ? ಖಂಡಿತ ಸಂಗೀತನೇ ಅನ್ಸುತ್ತೆ. ಸಂಗೀತ ಇಲ್ಲ ಅಂದ್ರೆ ಹುಡುಗರಲ್ಲಿ ಯಾರೋ ಹೋಗ್ಬೋದು? ಹುಡುಗರಲ್ಲಿ ಕಾರ್ತಿಕ್ ಬರ್ಬೋದು, ಬಟ್ ಡೌಟು ಸಂಗೀತನೇ ಅನ್ಸುತ್ತೆ. ಇವಾಗ 2 ವೀಕಿಂದ ಈ ಕಡೆ ನೋಡಿದ್ರೆ ಸಂಗೀತ ಅನ್ಸುತ್ತೆ. ಕಾರ್ತಿಕ್ ಅವರು ಎಲ್ಲಿ ಡೌನ್ ಆದಾರ ಅಂತ ಅನ್ಸುತ್ತೆ? ಕಾರ್ತಿಕ್ ಏನು ಡೌನ್ ಆಗಿಲ್ಲ, ಅವ್ರ ಆಟ ಅವ್ರು ಆಡ್ತಾ ಇದ್ದಾರೆ. ಬಟ್ ಸ್ವಲ್ಪ ಡಿಸಿಷನ್ ಅಲ್ಲಿ ಸ್ವಲ್ಪ ಮೊದಲು ನೋಡಿದ್ರೆ ಫುಲ್ ಆಕ್ಟಿವ್ ಇದ್ರು, ಇತ್ತೀಚೆಗೆ ಆಕ್ಟಿವೇ ಕಾಣಿಸ್ತಾ ಇಲ್ಲ. ಅವ್ರ ಮುಖ ಆಗಲಿ ಅವರಾಗಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಬಟ್ ಅವ್ರ ಏನು ಫೀಲಿಂಗ್ ಇರ್ಬೋದೇನೋ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪ್ ಚೆನ್ನಾಗಿ ಆಡ್ತಿದ್ದಾರೆ, ಅವ್ರಿಗಿದ್ರೂ ಖುಷಿನೇ. ಯಾರಾದ್ರೂ ಅವಕಾಶ ಅವರು ಚೆನ್ನಾಗಿ ಆಡ್ತಿದ್ದಾರೆ, ಅವ್ರಿದ್ರೇನೆ ಒಂಥರ ಆಟ ಮಜಾ ಇರೋದು. ಬಟ್ ಅವರು ಸ್ವಲ್ಪ ಅಂದರೆ ಅಗ್ರೆಷನ್. ಡ್ರೋನ್ ಪ್ರತಾಪ್ ಭಾಳಷ್ಟು ಇಂಟೆಲಿಜೆಂಟು. ಟಾರ್ಗೆಟ್ ನೋಡ್ಕೊಂಡು ಯಾರನ್ನೇ ಎಲ್ಲಿ ತೆಗೆದು ಹಾಕಿದ್ರೆ ನಾನು ಮೇಲೆ ಬರ್ತೀನಿ ಅನ್ನೋದು ಗೊತ್ತಿದ್ಕೊಂಡೆ ಆಟ ಆಡ್ತಾ ಇದ್ದಾರೆ ಅನ್ನೋ ಆರೋಪ ಅವರು. ಏನಿಲ್ಲ, ಅವ್ರು ಇನ್ನೋಸೆಂಟೇ ಅನ್ಸುತ್ತೆ. ಹೈಯೆಸ್ಟ್ ವೋಟ್ಸ್ ಎಲ್ಲಿಂದ ಬರ್ತಾ ಇದೆ ಅಂತೀರಿ? ಯಾವ ರೀತಿ ಬರ್ತಾ ಇದೆ ಅಂತೀರಾ? ಯಾರಿಗೆ? ಡ್ರೋನ್ ಪ್ರತಾಪ್ ಅವರಿಗೆ. ವೋಟ್ಸ್ ಎಲ್ಲ ಇಷ್ಟಪಡ್ತಿದಾರಲ್ವಾ, ಮಾಡ್ತಿದ್ದಾರೆ. ಆಟಗಳಂತ ಬಂದಾಗ ಬೇರೆಯವ್ರಿಗಿಂತ ಇವರು ಅಷ್ಟಿಲ್ಲ. ಯಾರು? ಡ್ರೋನ್ ಪ್ರತಾಪ್ ಅವರು. ಡ್ರೋನ್ ಪ್ರತಾಪ್ ಅವ್ರ ಆಟ ಅವ್ರು ಆಡ್ತಾ ಇದ್ದಾರೆ, ಸೈಲೆಂಟ್ ಆಗಿದ್ದಾರೆ. ಬಟ್ ಆಕ್ಟಿವ್ ಆಗಿಲ್ಲ, ಅದಕ್ಕೋಸ್ಕರ ಹಂಗೆ ಕಾಣಿಸ್ತಿದೆ. ಆಗ ನೋಡಿದ್ರೆ 420 ನಂಬರ್ ಬಂತು ಮೊನ್ನೆ ಟಾಸ್ಕಲ್ಲಿ. ಅವರೇ ಫಿನಾಲೆಗೆ ಹೋಗ್ಬೇಕಾಗಿತ್ತು, ಟಿಕೆಟ್ ಟು ಫಿನಾಲೆ ಹೋಗ್ಬೇಕಿತ್ತು. ಅದೊಂದು ಇದು ಆಯಿತು. ಆದರೆ ಸಂಗೀತ ಬಂದಿದ್ದು ಖುಷಿನೇ. ಇವ್ರಿಗೆ ಏನಕ್ಕೆ ಕೊಡಲಿಲ್ಲ? ಇವ್ರಿಗೆ ಏನಕ್ಕೆ ಕೊಡಲಿಲ್ಲ ಅಂತ ಅನಿಸ್ತು ನಿಮಗೆ? ಯಾರಿಗೆ?
ಡ್ರೋನ್ ಪ್ರತಾಪ್ ಅವ್ರಿಗೆ. ಡ್ರೋನ್ ಪ್ರತಾಪ್ ಅವ್ರಿಗೆ ಬಂದಿದ್ರು ಖುಷಿ ಇತ್ತು. ಡ್ರೋನ್ ಪ್ರತಾಪ್ ಅವ್ರು ರಿಯಾಕ್ಟ್ ಮಾಡಿದ್ದು ಇಷ್ಟ ಆಗಲಿಲ್ಲ ಅವತ್ತು ಹಾಂ ಹಾಂ ಸಂಗೀತ ಅವ್ರ ಮೇಲೆ. ಬಟ್ ಇಬ್ಬರೇ ಬಂದಿದ್ರು ಖುಷಿನೇ ಇತ್ತು. ಬಟ್ ಅವರು ಬಿಗ್ ಬಾಸ್ ಅವ್ರು ಫಸ್ಟ್ ಆ ಥರ ಡಿಸೈಡ್ ಮಾಡ್ಕೊಂಡಿದ್ರು ಅನ್ಸುತ್ತೆ. ಯಾಕಂದ್ರೆ ಅವರೇ ಹೇಳಿದ್ರು ಇರುತ್ತಲ್ವಾ ಯಾವಾಗ? ಅವರೇ ಹೇಳಿದ್ರು ಟಿಕೆಟ್ ಟು ಫಿನಾಲೆ ಹೈಯೆಸ್ಟ್ ಸ್ಕೋರ್ ಇದ್ದವ್ರಿಗೆ ಅಂತ ಹೇಳಿ. ಹೈಯೆಸ್ಟ್ ಸ್ಕೋರ್ ಅಂತ ಹೇಳಿಲ್ಲ, ಸೆಲೆಕ್ಟ್ ಆಗಕ್ಕೆ ಅಂತ ಹೇಳಿದ್ರು. ಹಾಂ 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 ಹೈಯೆಸ್ಟ್ ಸ್ಕೋರ್ ಅಂತ ಹೇಳಿ ಅಂದರೆ ಹೈಯೆಸ್ಟ್ ಸ್ಕೋರ್ ಬಂದಿರೋರೇ ಆಗ್ತಾರೆ ಅಂತ ಹೇಳಿರಲಿಲ್ಲ. ಬಟ್ ಅದೇ ಇಷ್ಟು ಇರುತ್ತಲ್ವ. ಎಸ್. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸೂಪರ್. ಸುದೀಪ್ ಅಂದ್ರೆ ನಮ್ಗೆ ಇಷ್ಟ, ಅವರಿಗೋಸ್ಕರನೇ ಬಿಗ್ ಬಾಸ್ ನೋಡೋದು. ನಿಮ್ಮ ಓಟು? ನಮ್ಮ ಓಟ್ ಸಂಗೀತ ಪ್ರತಾಪ್. ಯಾರು ವಿನ್ ಸಂಗೀತ ಓಟ್ ಮಾಡ್ತೀವಿ. ಈ ವಾರ ಯಾರು ಎಲಿಮಿನೇಟ್ ಆಗ್ಬೋದು ಅಂತೀರಾ? ಈ ವಾರ ನಮ್ರತ ಅನ್ಸುತ್ತೆ. ಅಮೃತ ಅವ್ರು ಹೋಗ್ತಾರೆ. ಸಂತು ಪಂತ್ ಇದ್ರಲ್ರಿ ಇಬ್ಬರಲ್ಲಿ ಒಬ್ರು ಹೋಗಲ್ಲ? ಖುಷಿ ಆಗುತ್ತೆ, ಅವರು ಚೆನ್ನಾಗಿ ಆಡ್ತಿದ್ದಾರೆ. ಸಂತು ಅವ್ರು ಆ ಕಡೆ ಈ ಕಡೆ ಇದ್ರೂ ಒಂಥರ ಎಲ್ಲ ಥರದ ಎಂಟರ್ಟೈನ್ಮೆಂಟ್ ಇರ್ಬೇಕಲ್ಲ ಬಿಗ್ ಬಾಸ್ ಅಲ್ಲಿ. ಓಕೆ, ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಮೇಡಮ್ ಬಿಗ್ ಬಾಸ್ ಶೋ ನೋಡ್ತೀರಾ? ನೋಡ್ತೀನಿ ಸರ್. ಯಾರು ಇಷ್ಟ ಆಗ್ತಾರೆ? ವಿನಯ್ ಇಷ್ಟ ಆಗ್ತಾರೆ. ಸ್ವಲ್ಪ ನಿಮಿಷ ವಿನಯ್ ಅವ್ರು ಏನಕ್ಕೆ ರೀ? ಚೆನ್ನಾಗಿ ಆಡ್ತಾ ಇದ್ದಾರೆ ಸರ್, ಅದಕ್ಕೆ ಚೆನ್ನಾಗಿ ಆಡ್ತಾರೆ, ಅಗ್ರೆಸಿವ್ ಆಗಿರ್ತಾರೆ. ಹಾಂ. ಅದಕ್ಕೆ ಸಂಗೀತ ಮತ್ತು ವಿನಯ್ ಅವ್ರ ಜಗಳ ಸ್ಟಾರ್ಟಿಂಗಲ್ಲಿತ್ತು, ಈಗ ಕ್ಲೋಸ್ ಆಗಿದ್ದಾರೆ. ಏನು? ಸಂಗೀತ ಒಂದೊಂದ್ಸರಿ ಒಂದೊಂದು ಥರ ಇರ್ತಾರೆ ಸರ್ ಅವರು. ಹಾಂ ಹಾಂ. ಒಂದೇ ಥರ ಇರಲ್ಲ, ಮುಖದ ಮೇಲೆ ಹೊಡೆದಂಗೆ ಹೇಳ್ತಾರೆ. ಅದಕ್ಕೆ ಇಷ್ಟ ಆಗಿದೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪಾಕ್ ಅವ್ನು ಮೂಡಿ ಸರ್, ಅವನು ಹಾಂ. ಆಟ ಆಡ್ತಾನೆ, ಬಟ್ ಹೊಂದ್ಕೊಳ್ಳಲ್ಲ ಯಾರು. ಹೈಯೆಸ್ಟ್ ಸ್ಕೋರ್ ಅವರಿಗೆ, ಓಟ್ಸ್ ಅವರಿಗೆ ಬರ್ತಾ ಇರೋ ಅನ್ನೋದು ಮಾತಿದೆ. ಎಲ್ಲಿಂದ ಬರ್ತಿರ್ಬೋದು ಇವಿಷ್ಟೆಲ್ಲ ಓಟ್ಸ್ ಅಂತ? ಅಂದ್ರೆ ಜನಕ್ಕೆ ಇಷ್ಟ ಆಗ್ತಾನೆ ಅವನು, ಬಟ್ ಅವನಿಗೆ ಚೆನ್ನಾಗಿ ಆಡ್ಬೇಕು. ಆಡಿದ್ರೆ ಅವನೇ ಟಿಕೆಟ್ ಟು ಫಿನಾಲೆಯಲ್ಲಿ ವಿನಯ್ ಅವರು ಬರಲಿಲ್ಲ, ಸಂಗೀತ ಅವ್ರು ಇಲ್ಲ. ಬಂದರು. ಅಂದ್ರೆ ಅವರು ಫುಲ್ ಮೊದಲಿಂದ ಇಟ್ಟು ಕಡೆ ತನಕ ನೋಡಿದ್ದಲ್ವಾ ಸರ್. ಎಸ್. ಸೊ ಹಂಗಾಗಿ ಬರಲಿಲ್ಲ. ಬಟ್ ಮೋಸ ಆಯ್ತು, ಕೊಡ್ಬೇಕಾಗಿತ್ತು ಅವನಿಗೆ. ಅದು ನಮಗೆ ಬೇಜಾರಿದೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರಮ್ಮ? ಚೆನ್ನಾಗಿ ನಡೆಸ್ತಾರೆ ಸರ್, ಅದಕ್ಕೋಸ್ಕರನೇ ನೋಡೋದು. ಈ ವಾರ ಎಲಿಮಿನೇಟ್ ಯಾರಾಗ್ಬೋದು ಅಂತೀರಾ? ವಾರ ನಮ್ರತ, ಅಮೃತ ಅವರು, ಇಲ್ಲಾಂದ್ರೆ ತುಕಾಲಿ. ತುಕಾಲಿ ಅವರು. ಹಾಂ ಹಾಂ ಹಾಂ. ವರ್ತೂರು ಸಂತೋಷ್ ಅವ್ರ ಬಗ್ಗೆ ಏನಂತೀರಾ? ಚೆನ್ನಾಗಿ ಆಡ್ತಾರೆ ಸರ್. ಹಳ್ಳಿಕಾರು. ಹಳ್ಳಿಕಾರ್ ಚೆನ್ನಾಗಿ ಆಡ್ತಾರೆ. ಹಾಂ. ನಮ್ಮ ಕಡೆಯವರೇ ಅವರು. ತನಿಷಾ ಕುಪ್ಪಂಡ ಅವರು ಚೆನ್ನಾಗಿ ಆಡ್ತಾರೆ. ಅವ್ರು ಸರ್. ಓಕೆ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಯಾರು ಇಷ್ಟ ಆಗ್ತಾರೆ ರೀ? ವರ್ತೂರು ಸಂತೋಷ್ ಅವರು. ಏನಕ್ಕೆ ರೀ? ಅವರು ರೈತರ ಪರವಾಗಿ ಹೋಗಿದ್ದಾರೆ. ಹಾಂ. ಬಿಗ್ ಬಾಸ್ ಸೀಸನ್ 10ನಲ್ಲಿ ಫಸ್ಟ್ ಟೈಮ್ ಒಂದು ಹಳ್ಳಿ ಪರವಾಗಿ ಹೋಗ್ತಾ ಇರೋದು, ಹಳ್ಳಿ ಜನರ ಪರವಾಗಿ ಹೋಗ್ತಾ ಇರೋದು ಫಸ್ಟ್ ಟೈಮ್. ಹಾಂ. ಹಾಗಾಗಿ ಅವರು ಈ ಸಲ ವಿನ್ ಆದರೆ ರೈತರಿಗೆ ಹೆಲ್ಪ್ ಮಾಡ್ತೀನಿ ಅನ್ನೋ ಮಾತು ಕೊಟ್ಟರು ಅವರು. ಬಂದಿದ್ರು. ಹಾಂ ಹಾಂ. ಅದನ್ನು ಉಳಿಸ್ಕೊಂತ ಅನ್ನೋದು ನಂಬಿಕೆ ಇದೆ ನಮಗೆ. ಸೊ ಹಾಗಾಗಿ ಅವ್ರು ಗೆಲ್ಲಬೇಕು ಅನ್ನೋದು ನಮಗೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪು ಇದಕ್ಕೂ ಮುಂಚೆ ಅವ್ರದ್ದೆಲ್ಲ ವಿಡಿಯೋ ಎಲ್ಲ ಬಂದಿತ್ತು. ಬಟ್ ಇಲ್ಲಿ ಆಚೆ ಕಡೆ ಇದ್ದಾಗ ಜನಗಳಿಗೆ ಹೇಗೆ ಮೂಡಿ ಮಾಡಿದನೋ ಒಳಗಡೆ ಅದೇ ಥರ ಮಾಡ್ತಾ ಇದ್ದಾನೆ. ಏನು ಚೇಂಜಸ್ ಏನು ಕಾಣಲಿಲ್ಲ. ಸೊ ಹಾಗಾಗಿ ಅವ್ರು ಬರೋದು ನಮಗೇನು ಇಷ್ಟ ಆಗಿಲ್ಲ. ಬಂದರೂ ಅವ್ರೇನು ಜನಗಳಿಗೆ ಮಾಡ್ತೀನಿ ಅಂತ ಏನು ಹೇಳಿಲ್ಲ. ಹೌದು, ಕರೆಕ್ಟ್ ಅಲ್ವಾ? ಬೇಕಾಗಿರೋದು ಸಮಾಜ ಸೇವೆ, ಸಮಾಜಕ್ಕೆ ಒಂದು ಸೇವೆ ಮಾಡುವಂಥದ್ದು. ಹಾಗಾಗಿ ವರ್ತೂರು ಮಾಡ್ತೀನಿ ಅಂತ ಹೇಳಿದ್ದಾನೆ. ಅಷ್ಟು ಜನಗಳನ್ನು ಹೋಲಿಸಿದ್ರೆ ಅಲ್ಲಿ ಅವನೇ ಮಾಡ್ತೀನಿ ಅಂತ ಹೇಳಿರೋದು, ಬೇರೆ ಯಾರೂ ಹೇಳಿಲ್ಲ. ನಿಜ. ನನಗೆ ಅವಶ್ಯಕತೆ ಇದೆ ದುಡ್ಡು, ನನಗೆ ಅದು ಅವಶ್ಯಕತೆ ಇದೆ ಅಂತ ಹೇಳಿದ್ದಾನೆ, ವರ್ತೂರು ಹೇಳಿಲ್ಲ. ಸೊ ಹಾಗಾಗಿ ಅವ್ರು ಬರಬೇಕು. ಬೇರೆಯವರೆಲ್ಲ ಸ್ವಾರ್ಥಿಗಳಾದರೂ ಇವರು ನಿಸ್ವಾರ್ಥವಾಗಿ ಹೇಳಿದ್ರು. ಅದಕ್ಕೆ ಅವ್ರ ಹೆಸರು ಅದಕ್ಕೆ ತೊಗೊಂಡಿದ್ರು. ತಿಂಕ್ ಅದಕ್ಕೆ ತೊಗೊಂಡ್ರಿ. ಎಸ್. ಸಂತು ಪಂತ್ ಇವರು ಫ್ರೆಂಡ್ಶಿಪ್ ಬಗ್ಗೆ ಏನಂತೀರಾ? ಇಬ್ಬರು ಸೀಸನಲ್ಲಿ ನಾನು ನೋಡಿರೋದಂದರೆ ಇದೇ ಬೆಸ್ಟ್ ಫ್ರೆಂಡ್ಶಿಪ್. ಸುದೀಪ್ ಸರ್ನು ಅದೇ ಹೇಳಿದ್ರು. 10 ಸೀಸನ್ ನಾನು ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ಸೀಸನಲ್ಲಿ ಬೆಸ್ಟ್ ಫ್ರೆಂಡ್ಶಿಪ್ ಅನ್ನೋದು ಒಂದು ಬ್ಯಾಂಡ್ ಇದ್ದರೆ ಅದು ವರ್ತೂರು ಮತ್ತು ನಿಮ್ಮ ಓಟ್ ಸರ್? ನಮ್ಮ ಓಟ್ಸು ಆಲ್ವೇಸ್ ಯಾವಾಗಿದ್ದರೂ ವರ್ತೂರು ಸಂತೋಷ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡ್ತೀರಿ? ಹೌದು ಸರ್, ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ ರೀ? ಅದರಲ್ಲಿ ನಮಗೆ ಸಂಗೀತ ಪ್ರತಾಪ್, ಪ್ರತಾಪ್ ತುಂಬ ಇಷ್ಟ ಆಗ್ತಾರೆ. ಎಸ್. ಏನಕ್ಕೆ ರೀ? ಅವರು ಏನಿದ್ರು ನೇರವಾಗಿ ಮಾತಾಡ್ತಾರೆ, ಹಿಂದೆ ಮುಂದೆ ಥರ ಇದು ಮಾಡಲ್ಲ. ಏನಿದ್ರು ಫೈಟ್ ಡೈರೆಕ್ಟ್ ಫೈಟ್ ಮಾಡ್ತಾರೆ. ಅದರಿಂದ ಅವ್ರು ನಮ್ಗೆ ತುಂಬ ಇಷ್ಟ ಆಗ್ತಾರೆ. ಪ್ರತಾಪು ಅದೇ ಇದು, ಅದರಿಂದ ಅವರಿಬ್ಬರು ತುಂಬ ಇಷ್ಟ ಆಗ್ತಾರೆ ನಮಗೆ. ಡ್ರೋನ್ ಪ್ರತಾಪ್ ಹೊರಗಡೆ ಇದ್ದಾಗ ಸುಳ್ಳ ಮೋಸಗಾರ ಅಂತೇಳಿ ಪಟ್ಟ ಕಟ್ಟಿದ್ರು, ಒಳಗಡೆ ಹೋದ ತಕ್ಷಣ ಅಂಥದ್ದೇನು ಚೇಂಜ್ ಆಯಿತು? ಅದು ಏನು ಅವ್ರ ಒಳಗಡೆ ಏನು ಇದಿರುತ್ತೋ, ಸಿಚುವೇಶನ್ ಒಳಗಡೆ ಏನಿರುತ್ತೋ ಅದ್ರ ತಕ್ಕನಾಗ ಅವ್ರು ನಡ್ಕೊತಾರೆ. ಹೊರಗಡೆ ಏನಿರುತ್ತೋ ಅದು ಯಾರಿಗೂ ಗೊತ್ತಿರಲ್ಲ. ಹೊರಗಡೆ ಇದ್ದರೆ ಏನೋ ಬೇರೆಯವರೆಲ್ಲ ತಿಳಿಸ್ತಾ ಇರ್ತಾರೆ, ಅದೆಲ್ಲ ಇಲ್ಲ. ಒಳಗಡೆ ಬಂದ ಮೇಲೆ ಏನಿರುತ್ತೋ ಅದ್ರ ಪ್ರಕಾರ ನಡೀತಾರೆ. ಅದಕ್ಕೆ ಅವ್ರಿಗೊಂದು ಇದು ಇರುತ್ತೆ, ಬೆಲೆ ಇರುತ್ತೆ. ವಿನಯ್ ಅವ್ರ ಬಗ್ಗೆ ಏನಂತೀರಾ? ವಿನಯ್ ಅವ್ರ ಬಗ್ಗೆ ಅಂದರೆ ಅವ್ರು ಏನಿಲ್ಲ, ಎಲ್ಲ ಚೆನ್ನಾಗಿ ಮಾಡ್ತಾರೆ. ಅಂದರೆ ಫ್ರಾಂಕ್ ಜಾಸ್ತಿ, ಸಿಟ್ಟು ಜಾಸ್ತಿ, ಕೋಪ ಜಾಸ್ತಿ ಅವ್ರದ್ದು. ಇನ್ನೇನಿಲ್ಲ, ಇನ್ನೆಲ್ಲದರಲ್ಲೂ ಚೆನ್ನಾಗಿ ಆಡ್ತಾರೆ ಅವರು ಕೂಡ. ನಿಮ್ಮ ಓಟು ಯಾರಿಗೆ? ನಮ್ಮ ಓಟು ಸಂಗೀತ ಪ್ರತಾಪ್ಗೆ, ಇಬ್ಬರಿಗೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ? ಸುದೀಪ್ ಸರ್ ಸೂಪರ್ ಬಿಡಿ, ಅವ್ರು ಹೇಳಂಗಿಲ್ಲ. ಅವ್ರು ಫಸ್ಟು
ಹಾಂ ಹಾಂ ಸೂಪರ್ ಸ್ಟಾರ್ ಫಸ್ಟ್ ಬಿಗ್ ಬಾಸ್ ನಡೆಸ್ಕೊಡೋದ್ರಲ್ಲ ಅವರು. ಪ್ರತಿ ವಾರದ ಪಂಚಾಯತ್ ಚೆನ್ನಾಗಿರುತ್ತೆ ಅಂತೀರಾ? ಚೆನ್ನಾಗಿರುತ್ತೆ ಸರ್, ಹಾಂ ಹಾಂ. ಚೆನ್ನಾಗಿರುತ್ತೆ. ಈ ವಾರ ಎಲಿಮಿನೇಟ್ ಯಾರಾಗ್ಬೋದು ಅಂತೀನಿ? ಯಾರು ಕಳಿಸ್ತೀರಾ ಮನೆಗೆ? ಇಬ್ರು ಅಂತ ಹೇಳಿದ್ದಾರೆ, ನೋಡಬೇಕು ಯಾರು ಹೋಗ್ಬೋದು ಅಂತ. ಸಂತೋಪ್ ಅಂತ ಅವರ ಫ್ರೆಂಡ್ಶಿಪ್ ಬಗ್ಗೆ ಏನಂತೀರಾ? ಅವ್ರ ಸ್ವಂತಕ್ಕಂತೂ ಅವರು ಕುಚುಕುಗಳು ಚೆನ್ನಾಗಿದ್ದಾರೆ ಇಬ್ರು, ಅವ್ರ ಬಗ್ಗೆ ಹೇಳಂಗಿಲ್ಲ. ಅವ್ರು ಹೊರಗಡೆ ಬಂದರೂ ಅದೇ ರೀತಿ ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ತಾರೆ. ಅವ್ರ ಬಗ್ಗೆ ಭಾಳ ಖುಷಿ ಇದೆ ನಮಗೆ. ಓಕೆ. ತನಿಷಾ ಕುಪ್ಪಂಡ ಅವರಮ್ಮ, ಹಾಂ, ತನಿಷಾ ಅವ್ರು ಬಿಗ್ ಬಾಸ್ನ ಬೆಂಕಿ ಅಂತ ಕರೀತಾರಲ್ವಾ, ಅವ್ರ ಬಗ್ಗೆ? ಎಲ್ಲ ಏನೇ ಒಂದು ಪಾರ್ಟಿಸಿಪೇಟ್ ಕೊಟ್ಟರು ತುಂಬ ಸ್ಟ್ರಿಕ್ಟಾಗಿ ಮಾಡ್ತಾರೆ. ಸೌಂಡ್ ಪಾರ್ಟಿ, ಸೌಂಡ್ ಪಾರ್ಟಿ ಅವ್ರಿಗೆ ಆಗ್ಬೇಕಂದ್ರೆ ಆಗಬೇಕು, ಆ ಥರ ಇದು ಮಾಡ್ತಾರಲ್ಲ, ಅದರಿಂದ ಅವ್ರಿಗೆ ಬೆಂಕಿ ಅಂತಾರೆ. ಅವ್ರು ಯಾರು ಇದು ಮಾಡೋದಿಲ್ಲ, ಯಾರಿಗೂ ಮುಲಾಜ್ ಕೊಡೋದಿಲ್ವಲ್ಲ. ಅವ್ರಿಗೆ ಕರೆಕ್ಟ್ ಏನು ಅನ್ಸುತ್ತೆ ಅದನ್ನ ಕರೆಕ್ಟಾಗಿ ಮಾಡ್ತಾರೆ, ಅದರಿಂದ ಅವ್ರಿಗೆ ಇದಾಗುತ್ತೆ. ಓಕೆ ಅಮ್ಮ, ಥ್ಯಾಂಕ್ ಯು. ಹಾಂ ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಕಾರ್ತಿಕ್ ಏನಕ್ಕೆ ರೀ? ಎಲ್ಲ ಸ್ಟ್ರೈಟ್ ಫಾರ್ವರ್ಡ್ ಅವರೇ, ಆಡೋ ಗೇಮ್ ಕೂಡ ಚೆನ್ನಾಗಿ ಆಡ್ತಾರೆ. ಅದಕ್ಕೋಸ್ಕರ ಇತ್ತೀಚೆಗೆ ಡಲ್ ಆಗಿಲ್ಲ ಅಂತ ಅನಿಸುತ್ತೆ. ಡಲ್ ಆಗೋರೆ ಹಂಗಂತ ಮುಂಚೆಯಿಂದನೂ ನೋಡ್ಕೊ ಬಂದಿರೋದ್ರಿಂದ ತುಂಬ ಚೆನ್ನಾಗವ್ರೆ, ಕಾಂಪಿಟೇಷನು ಚೆನ್ನಾಗಿ ಕೊಡ್ತಾರೆ. ಮತ್ತು ಅವರು ಸ್ಟ್ರೈಟ್ ಫಾರ್ವರ್ಡ್ಗೆ ಇದ್ದಾರೆ, ಫ್ರೆಂಡ್ಶಿಪ್ಪಲ್ಲೂ ಎಲ್ಲ ಓಕೆ. ಆದ್ದರಿಂದ ಅವರೇ ಗೆಲ್ಬೋದು ಅಂತ ನಮ್ಗೆ ಇಷ್ಟ ನೋಡ್ಬೇಕು. ಯಾಕಂದ್ರೆ ಮೊದಲೆಲ್ಲ ಫುಲ್ ಆ್ಯಕ್ಟಿವ್ ಆಗಿದ್ರು, ಅವ್ರ ಮುಖಲಕ್ಷಣನೂ ಆ್ಯಕ್ಟಿವ್ ಆಗಿತ್ತು, ಆಟ ಆಡೋದ್ರಲ್ಲೂ ಅಗ್ರೆಸಿವ್ ಆಗಿದ್ರು. ಈಗ ಎಲ್ಲದರಲ್ಲಿನೂ ಕುಗ್ತಾ ಇದ್ದಾರೆ, ಏನೋ ಒಂದು ಕಾಡ್ತಾ ಇದೆ ಅಂತ ಅನಿಸ್ತಾ ಇಲ್ವಾ? ಅನ್ನಿಸ್ತಾ ಇದೆ, ನೋಡಬೇಕು ಸರ್ ಈ ವಾರ ಹೆಂಗೆ ತೊಗೊತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಆಪರ್ಚುನಿಟೀಸ್ ಅವ್ರಿಗೆ ಜಾಸ್ತಿ ಕೊಡ್ತಾ ಇಲ್ಲ ಅಲ್ವಾ ಗೇಮ್ಗಳೆಲ್ಲ, ಅದಕ್ಕೋಸ್ಕರ ಸ್ವಲ್ಪ ಡಲ್ ಆಗಿದ್ದಾರೆ. ನೋಡೋಣ. ಅವ್ರು ಸಂಗೀತ ಅವರು ಟಾರ್ಗೆಟ್ ಮಾಡ್ಕೊಂಡು ಆಡ್ತಿರೋದ್ರಿಂದ ಕುಗ್ತಾ ಇದ್ದಾರೆ ಅಂತ. ಸಂಗೀತ ಟಾರ್ಗೆಟ್ ಏನಿಲ್ಲ ಸರ್, ಆಲ್ಮೋಸ್ಟ್ ಎಲ್ಲರೂ ಟಾರ್ಗೆಟ್ ಮಾಡಿನೇ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ನಾವು ವಿನಯ್ಗೆ ಮತ್ತು ಕಾರ್ತಿಕ್ ಇಬ್ರಿಗೂ ಕೂಡ ಸಿಗ್ತೈತೆ. ಅದರಲ್ಲಿ ಕಾರ್ತಿಕಿಗೆ ಗೇಮ್ಗಳು ಸ್ವಲ್ಪ ಕಮ್ಮಿನೇ ಸಿಗ್ತೈತೆ ಆಲ್ಮೋಸ್ಟ್. ಈಗ ಲಾಸ್ಟ್ ವೀಕ್ ಮಾಡಿರೋದ್ರಲ್ಲಿ ಅವ್ರಿಗೆ ಸಿಕ್ಕಿರೋದು ಒಂದೇ ಗೇಮ್, ಇನ್ಯಾವುದು ಕೂಡ ಸಿಕ್ಕಿಲ್ಲ. ಸಿಕ್ಕಿದ್ರೆ ತಾನೇ ಅವ್ರನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಅದಕ್ಕೋಸ್ಕರ ನೋಡಬೇಕು ಯಾರು ವಿನ್ ಆಗ್ತಾರೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಡ್ರೋನ್ ಪ್ರತಾಪ್ ಅವ್ರು ಇನ್ನೂ ಇಂಪ್ರೂವ್ ಆಗಬೇಕು ಸರ್, ನೋಡಿದ್ರೆ ಡಲ್ಲಾಗೇ ಇದ್ದಾರೆ. ಅವ್ರ ಬಗ್ಗೆ ಅಷ್ಟು ನಮಗೇನಿಲ್ಲ, ನಮ್ಗೆ ಕಾರ್ತಿಕ್ ಗೆಲ್ಬೇಕಂತ ಆಸೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರಮ್ಮ? ತುಂಬ ಚೆನ್ನಾಗಿ ಅನಿಸ್ಕೊಡ್ತಾರೆ. ಅವ್ರನ್ನ ನೋಡೋದಕ್ಕೆ ಅಂತಲೇ ವೀಕೆಂಡ್ ಕಾಯ್ತಾ ಇರ್ತೀವಿ. ಓಕೆ, ನಿಮ್ಮ ಓಟು? ನಮ್ಮ ಕಾರ್ತಿಕ್. ಥ್ಯಾಂಕ್ ಯು ಅಮ್ಮ. ಎಸ್ ವಿ ಎನ್ ಸರ್. ಮೇಡಮ್, ಬಿಗ್ ಬಾಸ್ ಶೋ ನೋಡ್ತೀರಾ? ಡೈಲಿ ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಕಾರ್ತಿಕ್. ಏನಕ್ಕೆ ರೀ? ತುಂಬ ಚೆನ್ನಾಗಿ ಆಡ್ತಾರೆ, ಮತ್ತು ಫಸ್ಟಿಂದನೂ ಅವರು ಹೆಂಗಿದೆಯೋ ಆ ಥರನೇ ಮಾತಾಡ್ತಾರೆ. ಏನೇ ಆದ್ರೂ ಸಪೋರ್ಟಿಗೆ ಎಲ್ಲದರಲ್ಲೂ ಚೆನ್ನಾಗಿ ಆಡ್ತಾರೆ. ಹಾಗಾಗಿ ಕಾರ್ತಿಕ್ ಅವ್ರು ಗೆಲ್ಲಬೇಕು. ಕಾರ್ತಿಕ್ ಅವರು ಯಾಕಂದ್ರೆ ಮೊದಲೆಲ್ಲ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ರು, ಇತ್ತೀಚೆಗೆ ಡಲ್ ಆಗಿದ್ದಾರೆ ಅಂತ ಈ ಅನ್ಸಲ್ವಾ? 2 ವಾರದಿಂದ ಸ್ವಲ್ಪ ಸಂಗೀತ ಅವ್ರ ಕಡೆ ಅವ್ರು ಮಾತಾಡ್ಸಲ್ಲ ಅಂದರೆ ಹಿಂದೆ ಹೋಗಿ ಮಾತಾಡ್ಸಿದ್ದಾರೆ. ಅದು ಕಾರ್ತಿಕ್ ಅವ್ರದ್ದು ಸ್ವಲ್ಪ ತಪ್ಪು. ಹಂಗಾಗಿ ಸಂಗೀತ ಅವ್ರನ್ನ ಸ್ವಲ್ಪ ಹಿಂದೆ ಮಾಡ್ತಿದ್ದಾರೆ, ಬಕೆಟ್ ಕೆಲಸ ಮಾಡ್ತಾ ಇದ್ದಾರೆ ಕಾರ್ತಿಕ್ 2 ವಾರದಿಂದ ಅಂತ ಅನಿಸ್ತಾ ಇದೆ. ಕಾರ್ತಿಕ್ ಅವರು, ಸಂಗೀತ, ತನಿಷಾ, ಈಗ ನಮ್ರತ, ಈ ಚೇಂಜ್ ಅವರಿಂದ ಅವ್ರಿಗೆ ಏನಾದರೂ ಮನಸ್ಸಿನ ಮೇಲೆ ಎಫರ್ಟ್ ಆಗ್ತಾ ಇದೆ ಅಂತ? ಆ ಥರ ಏನಿಲ್ಲ ಸರ್, ಒಟ್ಟಿನಾಗೆ ಸಂಗೀತ ಅವ್ರು ಮಾತಾಡಿಸ್ತಾ ಇಲ್ಲ ಅಂತ ಅವರು ಸ್ವಲ್ಪ ಇದು ಮಾಡ್ತಾ ಇದ್ದಾರೆ ಅಷ್ಟೇ. ಅದು ಬಿಟ್ಟು ತನಿಷ್ ಅವರು ಅವ್ರ ಕಡೆ ನಿನ್ನೆ ಎಪಿಸೋಡ್ ನೋಡಿದ್ರ? ನೋಡು. ನಿನ್ನೆ ಕಾರ್ತಿಕ್ ಅವರು ಲೇಡೀಸ್ ಆಗಿದ್ರಲ್ಲ ಕಾಸ್ಟ್ಯೂಮಲ್ಲಿ, ಏನು ಅನಿಸ್ತು ನೋಡಿದ ತಕ್ಷಣ? ಪಿಂಕ್ ಗರ್ಲ್ ಚೆನ್ನಾಗಿತ್ತು, ಚೆನ್ನಾಗಿ ಆಡಿದ್ರು. ಬಟ್ ಅವ್ರಿಗೆ ಸ್ವಲ್ಪ ಇನ್ನೂ ಸ್ವಲ್ಪ ಆಟ ಆಡೋದ್ರಲ್ಲಿ ಮುಂದೆ ಹೋದರೆ ಅವರೇ ವಿನ್ ಆಗ್ಬೋದು ಅಂತ ಅನಿಸುತ್ತೆ. ವಿನಯ್ ಅವ್ರ ಬಗ್ಗೆ ಏನಂತೀರಾ? ವಿನಯ್ ತುಂಬ ಬಕೆಟ್ ಹಿಡಿಯೋ ಕೆಲಸ ಮಾಡ್ತಾರೆ. ಅವ್ರು ಮುಂಚೆಯಿಂದನೇ ಪ್ಲಾನಿಂಗ್ ಮಾಡಿಕೊಂಡು ಬಿಗ್ ಬಾಸಿಗೆ ಬಂದಿದ್ದಾರೆ ಸರ್. ವಿನಯ್ ಅವರು ಪಕ್ಕ ಪ್ಲ್ಯಾನ್ ಮಾಡಿಕೊಂಡು ಎಲ್ಲಾರನ್ನೂ ಯಾವ ಥರ ಆಡಿಸ್ಬೇಕು, ನಾನು ಯಾವ ಥರ ಆಡಬೇಕು ಅಂತ ಇದು ಮಾಡಿಕೊಂಡೆ ಅವರು ಬಿಗ್ ಬಾಸಿಗೆ ಬಂದಿದ್ದಾರೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಏನಿಲ್ಲ ಸರ್, ಅವರು ಸ್ವಲ್ಪ ಎಲ್ಲಾದ್ರಲ್ಲೂ ಮುಂದೆ ಹೋಗಬೇಕು. ತುಂಬ ಹಿಂದೆ ಇದ್ದಾರೆ ಪ್ರತಾಪ್ ಅವರು. ಆದರೆ ಅವ್ರು ಸ್ವಲ್ಪ ಏನು ಮಾಡ್ತಾ ಇದ್ದಾರೆ, ಜನಗಳು ನೋಡಲಿ ಅಂತ ಹೇಳಿ ಸ್ವಲ್ಪ ಮನಸ್ಸ ಇದು ಮಾಡ್ಕೊಳೋದು, ದೀದಿ ಅಂತ ಅಂದ್ಕೊಂಡು ಓಡಾಡೋದು ಎಲ್ಲ ಮಾಡ್ತಾ ಇದ್ದಾರೆ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ತುಂಬ ಚೆನ್ನಾಗಿ, ನಂಗೆ ಸುದೀಪ್ ಸರ್ ಅಂದರೆ ತುಂಬ ಇಷ್ಟ. ಅವ್ರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ನಿಮ್ಮ ಓಟು? ಕಾರ್ತಿಕ್. ಥ್ಯಾಂಕ್ ಯು. ಸೂಪರ್. ಯಾರು ಇಷ್ಟ ಆಗ್ತಾರೆ? ವಿನಯ್. ಏನಕ್ಕೆ ರೀ? ಅವ್ರು ತುಂಬ ಅಗ್ರೆಸಿವ್ ಆಗಿ ಆಡ್ತಾರೆ, ಧೈರ್ಯವಾಗಿ ಆಡ್ತಾರೆ, ಚೆನ್ನಾಗಿ ಇದ್ದಿದ್ದನ್ನು ಹೇಳ್ತಾರೆ, ಯಾರ ಬಗ್ಗೆನೂ ಇದು ಮಾಡೋದು ಮನಸ್ಸಿಗೆ ಏನು ಅನ್ಸುತ್ತೋ ಅದು ಮಾಡ್ತಾರೆ. ಸಂಗೀತ ಅವ್ರ ಬಗ್ಗೆ ಏನಂತೀರ? ಸಂಗೀತ ಸ್ವಲ್ಪ ಪ್ಲ್ಯಾನ್ ಆಗಿ ಮಾತಾಡ್ತಾರೆ. ಬಿಗ್ ಬಾಸ್ ಶೋನಲ್ಲಿ ಈಗ ಟಾಸ್ಕ್ಗಳ ವಿಚಾರವಾಗಿ ತಲೆಗೆ ಹೊಡೆಯೋದಾಗಲಿ, ಫೋಟೋಗಳನ್ನು ಸುಟ್ಟಾಕೋದಾಗಲಿ, ಹರಿದಾಕೋದಾಗಲಿ ಇಂಥ ನೋಡಿಲ್ಲ ಸರ್ ನಾ ಶೋ ಮೊನ್ನೆ ನೋಡಿರೋದು, ನಿನ್ನೆ ನೋಡಿಲ್ಲ. ಹೌದು. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಚೆನ್ನಾಗಿ ಆಡ್ತಾರೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸೂಪರ್ ಸರ್, ಅವ್ರು ಮಾತ್ರ ಸಖತ್ತಾಗಿ ಮಾತಾಡ್ತಾರೆ, ಎಲ್ಲರಿಗೂ ಕ್ಲಾಸ್ ತೊಗೊತಾರೆ. ವೀಕ್ಲಿ 1 ಟೈಮ್ ಅವ್ರ ಶೋನೇ ಫಸ್ಟ್ ನೋಡೋದು ನಾವು. ಯಾಕಂದ್ರೆ 1 ವಾರ ನೋಡಿಲ್ಲ ಅಂದರು ಅವರೆಲ್ಲ ಮತ್ತೆ ರಿವೈಂಡ್ ಮಾಡಿ ನೋಡ್ತಾರೆ. ಓಕೆ, ಥ್ಯಾಂಕ್ ಯು ಅಮ್ಮ. ಹಾಂ ನೋಡ್ತೀವಿ ಸರ್. ಯಾರು ಇಷ್ಟ ಆಗ್ತಾರೆ? ವಿನಯ್.
ಏನಕ್ಕೆ ರೀ? ತುಂಬ ಚೆನ್ನಾಗಿ ಆಡ್ತಾರೆ, ಮನಸ್ಸಲ್ಲಿ ಏನು ಇಟ್ಕೊಳ್ಳಲ್ಲ. ಪಾಪ ಬಂದ್ರೂ ಕರೆಕ್ಟಾಗಿ ಡೈರೆಕ್ಟಾಗಿ ಹೇಳ್ತಾರೆ. ಹಾಗಾಗಿ ವಿನಯ್ ಗೆಲ್ಬೇಕು. ಸಂಗೀತ ಅವ್ರ ಬಗ್ಗೆ ಏನಂತೀರಾ? ಸಂಗೀತ ಅವರು ಸ್ವಲ್ಪ ಡಬಲ್ ಗೇಮ್ ಮಾಡ್ತಾರೆ, ಅಲ್ಲಿ ಇಲ್ಲಿ ಎಲ್ಲ ಮಾತಾಡ್ತಾ ಇರ್ತಾರೆ. ಬಟ್ ವಿನಯ್ ಗೆಲ್ಬೇಕು ಅಂತ ನಮ್ಮ ಆಸೆ. ಡ್ರೋನ್ ಪ್ರತಾಪ್ ಅವರೆಲ್ಲ ಸುಮ್ಮನೆ ನಾಟಕಗಳು ಸರ್. ಹಾಂ. ಮನಸ್ಸಲ್ಲಿ ಇಟ್ಕೊಂಡಿರೋರು ಮಾತಾಡೋರೆ ಗೆಲ್ಬೇಕು ಅಂತ ನಮ್ಮ ಆಸೆ. ಈ ಬಿಗ್ ಬಾಸ್ ಈ ಶೋನಲ್ಲಿ ಒಬ್ಬ ವ್ಯಕ್ತಿಯ ಫೋಟೋ ಅವ್ರದ್ದು ಹಾಕೋದಾಗಲಿ ಸುಟ್ಟು ಹಾಕೋದಾಗಲಿ ಎಷ್ಟು ಸಮಂಜಸ ಅನಿಸುತ್ತೆ ಅವೆಲ್ಲ ಹೊರಗಡೆ ನೋಡಿದಾಗ? ಅದು ಗೇಮ್ ಸರ್, ಅದು ಗೇಮ್ ಇರೋ ಫಾರ್ಮಾಲಿಟೀಸ್ ಅದು. ಅವರು ಸುದೀಪ್ ಅವರು ಹೇಳೋದಲ್ಲ ಮೊನ್ನೆ ಎಪಿಸೋಡಲ್ಲಿ, ನಮಗೂ ಇಷ್ಟ ಆಗಲ್ಲ ಅಂತ. ಬಟ್ ಅದು ಗೇಮ್ ಫಾರ್ಮಾಲಿಟೀಸ್ ಇರೋದ್ರಿಂದ ಅದನ್ನೆಲ್ಲ ಮಾಡಬೇಕು. ಇವತ್ತು ನಿನ್ನೆ ಎಪಿಸೋಡಲ್ಲಿ ನೋಡಿ ಫೋಟೋಗಳನ್ನು ಸುಟ್ಟು ಹಾಕುವ ರೇಂಜಿಗೆ ಬಂದಿದ್ರು. ಬಲಿ ಆಗಬೇಕು ಇಬ್ಬರು, ಒಬ್ರು ಗೆಲ್ಲಬೇಕಾದ್ರೆ ಇಬ್ಬರು ಬಲಿ ಆಗಬೇಕು ಅಂತೇಳಿ ಇಂಥ ಟಾಸ್ಕ್ಗಳು ಏನು ಸಂದೇಶ ಕೊಡ್ಬೋದು ಅಂತೀರಾ ಅಂತ? ಅಲ್ಲ, ಅದು ಫಾರ್ಮಾಲಿಟೀಸ್ ಬರೋದೇ ಅದೇ ಥರ. ನೀವು ಇದು ನೋಡ್ಕೊಂಡು ಬೇರೆ ಬಿಗ್ ಬಾಸ್ಗಳು ನೋಡಿದ್ರೆ ನಮ್ಮದೇ ಎಷ್ಟೋ ಪರವಾಗಿಲ್ಲ ಅನ್ಸುತ್ತೆ. ಹಿಂದಿ ಬಿಗ್ ಬಾಸ್ ಎಲ್ಲ ನೋಡಿದ್ರೆ ನಮ್ದ್ರಲ್ಲಿ ಎಷ್ಟೋ ಪರವಾಗಿಲ್ಲ, ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಅಂತ ಹೇಳ್ಬೋದು. ಈ ಪ್ರಶ್ನೆ ಏನಕ್ಕೆ ಕೇಳಿದೆ ಅಂದರೆ ಒಂದಿಷ್ಟು ಜನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಇಂಥದ್ದು ಏನಕ್ಕೆ ಮಾಡ್ತೀರಾ? ಹೊರಗಡೆ ಜಸ್ಟ್ ಒಂದು ಫೋಟೋ ಅರ್ಧ ಹಾಕಿದ್ರೆ ಏನೇನೆಲ್ಲ ಆಗುತ್ತೆ, ಒಬ್ಬ ಫೋಟೋನೇ ಸುಟ್ಟು ಹಾಕ್ಸ್ಬಿಡ್ತೀರಲ್ಲ ಅಂತ. ಹೌದು, ಅದು ಆ್ಯಕ್ಚುಲಿ ಅದು ಫಾರ್ಮಾಲಿಟೀಸ್ ಆ ಥರ ಬರೋದ್ರಿಂದ ಏನು ಮಾಡೋಕ್ಕಾಗೋದಿಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನ ಮಾಡಲೇಬೇಕಲ್ಲ ಕಂಟೆಂಟ್. ಎಸ್. ಹಾಗಾಗಿ ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಚೆನ್ನಾಗಿ ನಡ್ಕೊಂಡು. ಹಾಂ. ನಿಮ್ಮ ಓಟು? ವಿನಾಯಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡ್ತೀವಿ ಸರ್. ಯಾರು ಇಷ್ಟ ಆಗ್ತಾರೆ? ಸಂಗೀತ ಏನಕ್ಕೆ ರೀ? ಅವರು ಚೆನ್ನಾಗಿ ಮಾಡ್ತಾರೆ ಟಾಸ್ಕ್ ಎಲ್ಲ. ಹಾಂ ಹಾಂ. ಈಗ ನೋಡಿ ಸಂಗೀತ ಮತ್ತು ಡ್ರೋನ್ ಪ್ರತಾಪ್ ಅವರು ಇಬ್ಬರು ಚೆನ್ನಾಗೇ ಇದ್ದರು. ಇತ್ತೀಚೆಗೆ ಅವರಿಬ್ಬರು ಹಾವು ಮುಂಗ್ಸಿ ಥರ ಆಗ್ಬಿಟ್ಟವ್ರು. ಏನಂತೀರ ಇದಕ್ಕೆಲ್ಲ? ಅಷ್ಟೊಂದು ನೋಡೋದಿಲ್ಲ, ಯಾವಾಗಲೂ ನೋಡೋದು. ಹಾಂ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಅವರದೇ ಪಾಪ ಇನ್ನೋಸೆಂಟು, ಯಾವ ವಿಷಯಕ್ಕೂ ಬರಲ್ಲ. ಹಾಂ. ದೀದಿ ದೀದಿ ಅಂದ್ಕೊಂಡು ಎಲ್ಲರ ಮುಂದೆ ಡ್ರಾಮಾ ಮಾಡ್ತಾರಂತೀರಾ? ಇಲ್ಲ ಹಾಂ. ನಾವು ಹೆಂಗೆ ಹೇಳೋಕ್ಕಾಗುತ್ತೆ ಹೇಳಿ, ಅದು ಅಲ್ಲಿವರೆಗೂ ಗೊತ್ತಿರುತ್ತೆ ಅಷ್ಟೇ. ಈ ವಾರ ಎಲಿಮಿನೇಟ್ ಯಾರಾಗ್ಬೋದು ಅಂತೀರಾ? ಮೋಸ್ಟ್ಲಿ ವರ್ತೂರ್ ಸಂತೋಷ್ ಅವ್ರು ಆಗ್ಬೋದು. ವರ್ತೂರ್ ಅವ್ರು ಹೋಗ್ತಾರೆ. ವರ್ತೂರ್ ಸಂತೋಷ್. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಚೆನ್ನಾಗಿ ನಡೆಸ್ಕೊಡ್ತಾರೆ, ಅವಾಗಿಂದನೂ ಅವರೇ ಅಲ್ವಾ ನಡೆಸ್ಕೊಡ್ತಾ ಇರೋದು. ಎಸ್. ಪ್ರತಿ ವಾರದ ಪಂಚಾಯತಿ ಎಲ್ಲರ ಪರವಾಗಿರುತ್ತಂತೀರಾ? ಸರ್ ಸಾರಿ, ಅಷ್ಟೊಂದು ನಾವು ನೋಡೋದಿಲ್ಲ ಬಿಗ್ ಎಸ್ 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 ಎಸ್. ಪರವಾಗಿಲ್ಲ ಮೇಡಮ್. ಮಟ್ಟಿಗೆ ನೋಡಿದ್ದೀವಿ ಅಷ್ಟೇ. ನಿಮ್ಮ ಓಟು? ಓಟು ಯಾರಿಗೆ? ಸಂಗೀತ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಯಾರು ಇಷ್ಟ ಆಗ್ತಾರೆ? ಸರ್ ಅಲ್ಲಿ ಎಲ್ಲನೂ ಪ್ರಾಕ್ಟಿಕಲಾಗಿ ಯೂಸ್ ಮಾಡಿದ್ರೆ ಎಲ್ಲ ಸ್ಕ್ರಿಪ್ಟೆಡ್ ಅನಿಸುತ್ತೆ. ಬಟ್ ಸ್ಕ್ರಿಪ್ಟೆಡ್ ಆಗಿದ್ರೂ ವೋಟಿಂಗ್ಸ್ ಮೇಲೆ ಡಿಪೆಂಡ್. ವೋಟಿಂಗ್ ಸೋರ್ಸ್ ಅಲ್ಲ, ಲೈವ್ ವೋಟಿಂಗ್ ಏನಂತ ಪರ್ಸೆಂಟೇಜ್ ಹೇಳಲ್ಲ. ಮೇ ಬಿ ಸಂಗೀತ ಅಂತ ಫಿಕ್ಸ್ ಆಗಿದ್ದೀವಿ. ನೋಡಿರೋ ಪ್ರಕಾರ ಸಂಗೀತ ಅಂತ ಅನಿಸುತ್ತೆ ಸರ್. ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಸರ್? ನನಗೆ ಪರ್ಸನಲಿ ಅಂದರೆ ಅಲ್ಲಿ ವರ್ತೂರ್ ಅವರು ಇಷ್ಟ ಆಗ್ತಾರೆ. ವರ್ತೂರ್ ಅವರು ಪರ್ಸನಲಿ ಗೊತ್ತು, ಫ್ರೆಂಡು, ಹಾಗಾಗಿ ಫ್ರೆಂಡ್. ಹಾಂ. ಆಟ ಚೆನ್ನಾಗಿ ಆಡ್ತಾ ಇದ್ದಾರೆ ಸರ್. ಆಟ ಫಿಸಿಕಲ್ ಟಾಸ್ಕಲ್ಲಿ ಅವ್ರದ್ದು ಸ್ವಲ್ಪ 50% ಇದೆ ಕಾಂಟ್ರಿಬ್ಯೂಷನ್ಸು. ಹಾಂ ಹಾಂ. ಬಟ್ ಅದೇ ಓವರಾಲ್ ನೋಡಿದರೆ ಅವರೇ ಅಲ್ಲಿ ಮೇಯ್ನ್ ನೇತಾಗಿರೋ ಮನುಷ್ಯ ಸರ್ ಹೇಳೋದು. ಹೌದು. ಸುದೀಪ್ ಸರ್ ಸಹ ಅವರನ್ನು ಹೊಗಳಿದ್ರು. ಹೌದು ಸರ್. ಅವರು ಹೊಗಳಿದ್ದು ಮೇನ್ ರೀಸನ್ ಬಂದ್ಬಿಟ್ಟು ಅವರು ಪಾರ್ಶಾಲಿಟಿ ಮಾಡಲ್ಲ, ಹಿಂದೆ ಒಂದು ಮುಂದೆ ಒಂದು ಬ್ಯಾಕ್ ಸ್ಟಾಪಿಂಗ್ ಮಾಡಲ್ಲ. Yes. ನೀಟಾಗಿ ಏನಿದೆಯೋ ಅದನ್ನು ಹೇಳ್ತಾರೆ, ಎಲ್ಲರಿಗೂ ಈಕ್ವಲ್ ಆಗಿ ಇದು ಮಾಡ್ತಾರೆ, ಫೇವರಿಸಮ್ ಇಲ್ಲ. ಅದೊಂದು ಸರ್. ಸಂತು ಪಂತು ಇವರಿಬ್ಬರು ಫ್ರೆಂಡ್ಶಿಪ್ ಬಗ್ಗೆ ಹೇಳಿ. ಇಡೀ ಕರ್ನಾಟಕನೇ ಮಾತಾಡ್ತಾ ಇದೆ ಇವತ್ತು. ಸರ್ ಸಂತು ಬಂತು ಕರ್ನಾಟಕ ಮಾತಾಡುತ್ತೆ ಸರ್. ಆದರೂ ಹೊರಗಡೆ ಹೋದ್ಮೇಲೆ ಹೆಂಗಿರ್ತಾರೆ ಅದು ಇಂಪಾರ್ಟೆಂಟು. ಕ್ಯಾಮ್ರಾ ಮುಂದೆ ಎಲ್ಲ ಇರ್ತಾರೆ ಸರ್, ಜನ ನೋಡ್ತಾರೆ ಅಂತ ಇರ್ತಾರೆ. ಹೊರಗಡೆ ಹೋದ್ಮೇಲೆ ಇರೋದಲ್ವಾ ಫ್ರೆಂಡ್ಶಿಪ್ ಅಂದರೆ, ಎಲ್ಲ ನೋಡ್ತಾರೆ ಅಂತ ತೋರಿಕೆ ಮಾಡಬಾರ್ದಲ್ಲ, ಅದು ಇಂಪಾರ್ಟೆಂಟು. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಸರ್ ಡ್ರೋನ್ ಪ್ರತಾಪು ಮೆಂಟಲಿ ತುಂಬ ಸ್ಟ್ರಾಂಗು. ಮೈಂಡ್ ಗೇಮಲ್ಲಿ ಸೂಪರ್ ಆಗಿದೆ, IQ ಲೆವೆಲ್ ಸೂಪರ್ ಆಗಿದೆ. ಯಾವಾಗ ಆಡಬೇಕು ಅವಾಗ ಆಡ್ತಾರೆ, ಯಾವಾಗ ಆಡಬಾರ್ದು ಫುಲ್ಲು ಪ್ರೀಪ್ಲ್ಯಾಂಡು ಸರ್. ಬಟ್ ಹೇಳ್ಬೇಕಂದ್ರೆ ನೋಡೋಣ ಹೊರಗಡೆ ಸರ್. ಅದು ಜಸ್ಟ್ 100 days ಶೋ ಅಷ್ಟೇ. ಅವ್ರ ಲೈಫ್ ಇನ್ನೂ ಅಲ್ಲಿಗೆ ಎಂಡ್ ಆಗಿಲ್ಲ. ನೆಗೆಟಿವ್ ಇದ್ದಾಗ ಪಾಸಿಟಿವ್ ಕನ್ವರ್ಟ್ ಆಗಿದ್ದಾರೆ. ಎಲ್ಲ ಹೊರಗಡೆ ಬಂದಮೇಲೆ ಅದೇ ಪಾಸಿಟಿವ್ನೆಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನೆಗೆಟಿವ್ ಕಂಟಿನ್ಯೂ ಮಾಡೋದೇ ವೇಸ್ಟು. ನೆಕ್ಸ್ಟ್ ಇದೋ ಒಂದು ಆಪರ್ಚುನಿಟಿ, ಸುದೀಪ್ ಸರ್ ಹೆಂಗೋ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಎಲ್ಲರಿಗೂ. ಅದನ್ನು ಪಾಸಿಟಿವ್ ವೇಲಿ, ಗುಡ್ ವೇಲಿ ಯೂಸ್ ಮಾಡಿಕೊಂಡ್ರೆ ಅವ್ರ ಥರ ಒಂದು 100 ಜನಕ್ಕೆ ಹೆಲ್ಪ್ ಮಾಡೋದು ಬೇಡ, ಒಂದು 5 ಜನಕ್ಕೆ ಹೆಲ್ಪ್ ಮಾಡೋದು ಸಾಕು. ಹೆಲ್ಪ್ ಅನ್ನೋದಂದರೆ ಒಂದು ಗುಡ್ ವೇ ತೋರಿಸಿದ್ರೆ ಸಾಕು ಅಷ್ಟೇ. ಅವರು ಬದಲಾಗಿ ಬೇರೆಯವ್ರನ್ನೂ ಬದಲು ಮಾಡಿದ್ರೆ ಸಾಕು. ವರ್ತೂರ್ ಸಂತೋಷ್ ಅವ್ರು ಹೇಳಿದ್ರು, ನಾನೇನಾದರೂ ವಿನ್ ಆದರೆ ಹಳ್ಳಿ ರೈತರಿಗೆ ಹೆಲ್ಪ್ ಮಾಡ್ತೀನಿ, ಒಳ್ಳೆ ಕೆಲಸಗಳನ್ನ ಮಾಡ್ತೀನಿ ಅಂತ ಹೇಳಿದ್ರು. ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಬಟ್ ಹಸುಗಳ ಬಗ್ಗೆ, ಕರು ಬಗ್ಗೆ, ಹೋರಿ ಬಗ್ಗೆ ಅದನ್ನು ಮಾಡ್ತಿದ್ದಾರೆ.
ಬಟ್ ರೈತರಿಗಾಗಿ ಏನೂ ಮಾಡಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಹೋರಿಗಳ ಬಗ್ಗೆ, ಹಸುಗಳ ಬಗ್ಗೆ ಅವ್ರಿಗಿದೆ, ಒಲವಿದೆ. ಅದೇ ನೆಕ್ಸ್ಟ್ ಇನ್ನು ಫರ್ದರಲ್ಲಿ ಏನಾದರೂ ಒಂದು ಮಾಡಬೇಕು ಸರ್. ಅಂದರೆ ಅಗ್ರಿಕಲ್ಚರ್ ಬಗ್ಗೆ ಇನ್ಫಾರ್ಮೇಷನ್ ಜನಕ್ಕೆ ತಲುಪಿಸ್ಬೇಕೇ ಹೊರತು ಅವ್ರು ಅದನ್ನು ಒಂದು ಜೊತೆಗೆ ಅದನ್ನು ಸೇರಿಸ್ಕೊಂಡ್ರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಎಲ್ಲ ಬರೀ ಫಾಸ್ಟ್ ಫುಡ್ಡು ಅದು ಇರಬೇಕಾದ್ರೆ ಅವ್ರ ಲ್ಯಾಂಡಿಗೆ ಒಂದು ಎವ್ರಿ ಮಂತ್ ಒಂದು ಇಷ್ಟು ಜನ ಬಂದು ಫಾರ್ಮಿಂಗ್ ಹೆಂಗೆ ಮಾಡ್ತಾರೆ, ಅದ್ರ ಟೆಕ್ನಿಕ್ಸ್ ಏನು, ಎಷ್ಟು ಟೈಮ್ ತಗೊಳುತ್ತೆ, ಅದನ್ನೆಲ್ಲ ಅವ್ರಿಗೆ ಇಂಟ್ರೊಡಕ್ಷನ್ ಕೊಟ್ಟು ಅವ್ರಿಗೆ ಸ್ವಲ್ಪ ತಲೆಗೆ ತುಂಬಿದ್ರೆ ಅವ್ರಿಗೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಸರ್. ಜನಕ್ಕೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಜನ ಅನ್ನೋದಕ್ಕಿಂತ ರೈತರು ಕಷ್ಟ ಗೊತ್ತಾದರೆ ನೆಕ್ಸ್ಟ್ ಏನೇ ಇದ್ದರೂ ಅವರು ಹೆಲ್ಪ್ ಮಾಡ್ತಾರೆ. ಪ್ರೊಟೆಸ್ಟ್ ಇರ್ಬೋದು, ಪ್ರತಿಯೊಂದು ಇರ್ಬೋದು, ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಸರ್. ವಿನಯ್ ಅವ್ರ ಬಗ್ಗೆ ಏನಂತೀರ ಸರ್ ವಿನಯ್ ಡಿಕ್ಟೇಟರ್ ಇದ್ದಂಗೆ ಸರ್. ಡಿಕ್ಟೇಟರ್ ಇದ್ದಂಗೆ ನಾನು ಅನ್ನೋದೇ ಅವ್ರಿಗೆ ನಡಿಬೇಕು. ಬಟ್ ಅವರು ಗೇಮ್ ಪ್ಲಾನ್ ಏನಂದರೆ ಅವ್ರು ಡಿಕ್ಟೇಟರ್, ಯಾವತ್ತಿರೂ ಡಿಕ್ಟೇಟರ್. ಅವರು ಎಲ್ಲರನ್ನೂ ಬಿಡ್ತಾರೆ, ನಡೆಸ್ತಾರೆ, ಅವ್ರು ನಡೆಯಲ್ಲ. ಅಲ್ಲಿಂದನೇ ಗ್ರೂಪಿಸಮ್ ಮಾಡ್ಕೊಂಡೇ ಬಂದಿದ್ದಾರೆ, ಡಿಕ್ಟೇಟರ್ ಇಂದಲೇ ಬಂದಿದ್ದಾರೆ ಆ ವೇನಲ್ಲಿ. ಬಟ್ ಏನಂದರೆ ಫೈನಲ್ಲೂ ಬರಲ್ಲ, ಟಾಪ್ 3ನಲ್ಲೂ ಬರಲ್ಲ ಅಂತ ಅನ್ಕೊಂಡಿದ್ದೀನಿ. ಸಂಗೀತ ಫಸ್ಟ್ ವಿನ್ ಆಗ್ಬೋದು, ಸೆಕೆಂಡ್ ಬಂದು ಪ್ರತಾಪು ಇಲ್ಲ ಡೌಟ್ ಇದೆ, ನೋಡೋಣ. ಪ್ರತಾಪ್ಗೂ ಚಾನ್ಸ್ ಇರುತ್ತೆ, ಹೇಳೋಕ್ಕಾಗಲ್ಲ ಸರ್, ಹೇಳಿಲ್ವಾ ಹಾಗೆ. ಟಾಪ್ 3 ಯಾರ್ಯಾರು ಇರ್ಬೋದು ಅಂತೀರ ಸರ್? ಸಂಗೀತ ಫಸ್ಟು, ಸೆಕೆಂಡು ನಮ್ರತಾ ಬರ್ಬೋದು, ಥರ್ಡ್ ಬಂದ್ಬಿಟ್ಟು ಕಾರ್ತಿಕ್ ಚಾನ್ಸ್ ಇದೆ ಅಂತ ಅನ್ಕೊಂಡಿದ್ದೀನಿ ಸರ್. ಕಾರ್ತಿಕ್ ಅವರು ಸ್ಟಾರ್ಟಿಂಗಲ್ಲಿ ಚೆನ್ನಾಗಿದ್ರು, ಆ್ಯಕ್ಟಿವ್ ಆಗಿದ್ರು, ಅಗ್ರೆಸಿವ್ ಆಗಿದ್ರು. ಇತ್ತೀಚೆಗೆ ಡಲ್ಲಾಗಿ ಹುಡ್ಕೊಂಡಿದ್ದಾರೆ. ಅವ್ರ ಮುಖ ನೋಡಿದ್ರು ಹಂಗೆ ಇದೆ. ಏನು ಎಡವಟ್ ಆಯ್ತು ಅಂತೀರ ಅದು? ಸರ್ ಎಡ್ವರ್ಟ್ ಅಂದರೆ ಫ್ರೆಂಡ್ಶಿಪ್ ಸರ್, ಅದು ಯೂಸ್ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡು ಸರ್. ಹೋಗಿರೋದು ಇಂಡಿವಿಜುವಲ್ ಆಗಿ, ಬರೋದು ಇಂಡಿವಿಜುವಲ್ ಆಗಿ. ಫ್ರೆಂಡ್ಶಿಪ್ ಇರಬೇಕು, ಬಟ್ ಹೊರಗಡೆ ಬಂದಮೇಲೆ ಬಾಂಡಿಂಗ್ ಇರಬೇಕು ಅಂತ. ಹೊರಗಡೆ ಬಾಂಡಿಂಗ್ ಇರಲಿ, ಬಟ್ ಅದೇ ಇಂಡಿವಿಜುವಲ್ ಆಗಿ ಗೇಮ್ ಮಾಡಬೇಕಾಗಿತ್ತು. ಅವ್ರು ಅದನ್ನು ಪರ್ಸನಲ್ ಆಗಿ ತೊಗೊಂಡ್ರು. ಇಬ್ರು ಪರ್ಸನಲ್ ಆಗಿ ತೊಗೊಂಡ್ರಿಂದ ಅವರವರು ಪ್ರಾಬ್ಲಮ್ ಆಗಿದೆ. ಅದು ಹೊರಗಡೆ ಬಂದಮೇಲೆ ಅವ್ರು ಇಷ್ಟ ಅದು ಹೆಂಗಿರ್ತಾರೆ. ಈಗ ನಮ್ರತಾ ಜೊತೆ ಚೆನ್ನಾಗಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ವೆನ್ ಟೈಮ್ ಮೂವ್ ಆನ್ ಅವರು ಮೂವ್ ಆನ್ ಆಗ್ತಾ ಇರ್ತಾರೆ. ಹಾಗೆ ಈಗ ಸಂಗೀತ ಅವರು ಅಷ್ಟೇ, ಅವರು ಕಾರ್ತಿಕ್ ಜೊತೆ ಚೆನ್ನಾಗಿರೋ ತಲೆಲ್ಲ ಬಡಿಸ್ಕೊಂಡ್ರು. ಅವ್ರಿಗೋಸ್ಕರ ಹೇಳಿದ್ರು, ಮಾಡಿದ್ರು. ಯಾರೋ ತಲೆ ಬಡಿಸ್ಕೊಳ್ಳಲ್ಲ ಸರ್ ಹಾಗೆಲ್ಲ ಈಸಿಯಾಗಿ. ಹುಡುಗರಿಗೆ ಗಡ್ಡ ಮೀಸೆನೂ ತುಂಬ ಇಂಪಾರ್ಟೆಂಟ್. ಅದು ಹುಡುಗಿರಿಗೆ ಹೆಂಗೆ ಮೇಕಪ್ ಲಿಪ್ಸ್ಟಿಕ್ ಎಲ್ಲ ಇಂಪಾರ್ಟೆಂಟು, ಹುಡುಗರಿಗೆ ಗಡ್ಡ ಮೀಸೆನೂ ಅಷ್ಟೇ ಇಂಪಾರ್ಟೆಂಟು. ಸೊ ಹಾಗಾಗಿ ಅದನ್ನು ಮಾಡಿದ್ದಾರೆ ಅಂದರೆ ಎಲ್ಲೋ ಒಂದು ಅವ್ರ ಮೇಲೆ ಸಾಫ್ಟ್ ಕಾರ್ನರ್ ಇರುತ್ತೆ, ಅವ್ರ ಮೇಲೆ ಪ್ರೀತಿ ಇರುತ್ತೆ. ಅದನ್ನು ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗಿತ್ತು, ಬಟ್ ಬಿಟ್ಟರು. ನೋಡೋಣ ಹೆಂಗೆ ಅಂತ. ಬಿಗ್ ಬಾಸ್ನಲ್ಲಿ ಕೊಡುವಂಥ ಟಾಸ್ಕ್ಗಳಿದಾವಲ್ಲ ಸರ್, ಒಂದಿಷ್ಟು ಅನಿಸಿಕೆಗಳು ಅವು ಬೇಕಾಗಿತ್ತಾ ಅಂತ ಅನಿಸ್ತದೆ. ಫೋಟೋ ಅರಿಯೋದಾಗಲಿ, ಸುಟ್ಟಾಕೋದಾಗಲಿ. ನೋಡಿ ನಿನ್ನೆ ಹಬ್ಬ ಫೋಟೋಗಳನ್ನು ಸುಟ್ಟಾಕಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಕೊಟ್ಬಿಟ್ರೆ, ನೀವು ಒಬ್ರು ಗೆಲ್ಲಬೇಕಾದ್ರೆ ಇಬ್ಬರನ್ನ ಬಲಿ ಮಾಡಿ ಅಂತೇಳಿ. ಈ ಟಾಸ್ಕ್ಗಳ ಬಗ್ಗೆ ಒಂದಿಷ್ಟು ಜನ ಬೇರೆ ರೀತಿಯೇ ಮಾತಾಡ್ತಾವ್ರು. ಏನು ಅನಿಸುತ್ತೆ ಸರ್? ಟಾಸ್ಕ್ ಅಂತ ಕೊಡೋದು, ಅವರು ಗ್ರೂಪ್ನ ಇಂಡಿವಿಜುವಲ್ ಆಗಿ ಪರ್ಫಾರ್ಮ್ ಮಾಡಲಿ, ಅವ್ರು ಸೆಲ್ಫ್ ಕಾನ್ಫಿಡೆಂಟಾಗಿ ಬರಲಿ, ಗ್ರೂಪಿಸಮ್ ಎಲ್ಲ ಹೋಗಲಿ, ಅವ್ರ ಹಿಂದೆ ಮುಂದೆ ಮಾತಾಡೋದನ್ನ ಅರ್ಥ ಮಾಡ್ಕೊಳ್ಳಿ, ಫಿಸಿಕಲ್ಲಾಗಿ ಅವರು ಸ್ಟ್ರಾಂಗ್ ಆಗಲಿ, ಎಬಿಲಿಟಿ ತೋರಿಸ್ಲಿ ಅಂತ. ಇವರು ಅದನ್ನು ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತಿದ್ದಾರೆ. ಆಯ್ತಾ? ನೋಡೋರಿಗೆ ಏನು ಅನ್ಸುತ್ತೆ, ಹಾಶಾಗಿ ಅನ್ಸುತ್ತೆ. ಬಟ್ ಅದು ಬೇಕು ಒಳಗಡೆ. ಅವರೆಲ್ಲ ಇಂಡಿಪೆಂಡೆಂಟ್ ಆಗಿ ಆಡ್ಬೇಕಂದ್ರೆ ಅದೆಲ್ಲ ಆಡಲೇಬೇಕು, ಅದು ಮಾಡಲೇಬೇಕು. ಆದ್ರೆ ನಾವು ರಾಂಗ್ ಆಗಿ ಜಡ್ಜ್ ಮಾಡೋಕ್ಕಾಗಲ್ಲ ಸರ್. ಈಗ ಪೊಲಿಟಿಕಲ್ ಅಂತ ಬಂದರೆ ಅಪೋಸಿಷನ್ ಅವರು ಇರ್ತಾರೆ, ಎಲ್ಲನೂ ನಡೆಸ್ತಾರೆ, ರ್ಯಾಲಿ ಮಾಡ್ತಾರೆ, ಹೋರಾಟ ಮಾಡ್ತಾರೆ, ಓಟ್ ಕೊಡ್ಬೇಕಾದ್ರೆ ನೋಟು ಕೊಡ್ತಾರೆ. ಅದೇ ಥರ ಇವರು ಅರ್ಥ ಮಾಡ್ಕೊಬೇಕು. ಇವ್ರು ಅರ್ಥ ಮಾಡ್ಕೊಂಡಿಲ್ಲ. ಇವರು ಎನಿಮಿ ಥರ ಟ್ರೀಟ್ ಮಾಡಿದ್ದಾರೆ. ನೀನು ಎಲಿಮಿನೇಟ್ ನಾಮಿನೇಟ್ ಮಾಡ್ದ, ನಾನು ಡೈರೆಕ್ಟ್ ನಾಮಿನೇಷನ್ ಮಾಡ್ತೀನಿ. ಹಾಗೆ ಅದನ್ನ ಇಟ್ಕೊಂಡು ಹೋಗಿ ಕರೆಕ್ಟಾಗಿ ಅವರು ಪಾಯಿಂಟ್ ಟು ಪಾಯಿಂಟ್ ಮಾತಾಡೋದಂದರೆ, ಒಂದು ವರ್ಕರವ್ರು ಮಾತಾಡ್ತಾರೆ, ಕಾರ್ತಿಕ್ ಅವ್ರು ಮಾತಾಡ್ತಾರೆ. ಕಾರ್ತಿಕ್ ಅವ್ರು ಸಂಗೀತ ಮೇಲೆ ಎಷ್ಟೇ ಗಜ್ಜಿದ್ರು ಕೂಡ ಅವರು ಕರೆಕ್ಟಾಗಿ ನೀಟಾಗಿ ಕೊಡಬೇಕಾ ಕೊಡ್ತಾರೆ. ಅವರು ಇರುವಂಥ ಪಾರ್ಶಿಯಾಲಿಟಿ ಏನಿಲ್ಲ, ಕೊಡ್ತಾರೆ. ಬಟ್ ಅವ್ರಿಗಿನ್ನ ಬೆಟರ್ ಅಂದರೆ ವರ್ಕರು. ಬಿಗ್ ಬಾಸ್ನ ಬೆಂಕಿ ಸೌಂಡ್ ಪಾರ್ಟಿ ಅನಿಶಾ ಅವರು, ಅವ್ರ ಬಗ್ಗೆ ಮೇಡಮ್ ಅವರು ಸರ್ ಎಲ್ಲ ಮಾತಿಂದನೇ ಗೆಲ್ಲಕ್ಕಾಗಲ್ಲ. ವಾದ ಇರಬೇಕು, ವಿವಾದ ಇರಬಾರ್ದು. ವಾದ ಇರಬೇಕೆ ಹೊರತು ವಿವಾದ ಇರಬಾರ್ದು. ಮಾತಿಂದ ಎಲ್ಲ ಗೆಲ್ತೀವಿ ಅನ್ನೋದು ಸುಳ್ಳು ಸರ್. ನೋಡೋಣ. ಅದೇ ಸರ್, ಏನೇ ಆದ್ರೂ ದಿಸ್ ಇಸ್ ನಾಟ್ ದ ಅಲ್ಟಿಮೇಟ್ ವಿನ್. ಲೈಫ್ ಇನ್ನೂ ತುಂಬ ಇದೆ, 100 ದಿನ ಅಷ್ಟೇ ಇದು. ಇಲ್ಲಿ ಪಾಠ ಕಲಿತು ಹೊರಗಡೆ ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಹೆಂಗೆ ಕನ್ವರ್ಟ್ ಮಾಡಿರ್ತಾರೋ ಅದು ಅವ್ರಿಗೆ. ಅನಿಶಾ ಅವರು ಮೊನ್ನೆ ಯಾರನ್ನ ಇಟ್ಕೋತೀರಾ, ಯಾರನ್ನ ಬಿಟ್ಟು ಹೋಗ್ತೀರಾ ಅನ್ನೋದು ಒಂದಿತ್ತು. ವರ್ತರನ್ನು ತೊಗೊಂಡು ಹೋಗ್ತಾರೆ. ಹಂಗೆ ಮುಂದೆ ಲೈಫಿಗೆ ಏನಾದರೂ ಆ್ಯಡ್ ಆನ್ ಮಾಡ್ಕೋಬೋದು ಅಂತೀರಾ ಅವರು? ಸರ್ ಲೈಫಿಗೆ ಆ್ಯಡ್ ಆನ್ ಆಗೋದು ಕಷ್ಟ ಇದೆ. ಯಾಕಂದರೆ ಒಂದಿಷ್ಟು ಟೈಮ್ ಎಪಿಸೋಡ್ಗಳಲ್ಲಿ ಅದನ್ನೇ ಹೈಲೈಟ್ ಆಗಿರುತ್ತೆ. ಸರ್ ಗೊತ್ತಾಯಿತು, ಅವರು ಈಗ ನೇಮು ಫೇಮು ಬಂದಮೇಲೆ ಹೆಂಗಿದ್ರು ಜನ ಹೋಗ್ತಾರೆ ಪಾಪ. ಅಂದರೆ ಸರ್ ಜನ ಅಂತ ಅಂದರೆ 2 ದಿನ 3 ದಿನ ಮಾತಾಡ್ತಾರೆ. ಕಂಟಿನ್ಯೂಸ್ ಆಗಿ ಅವ್ರು ಮಾಡಲೇಬೇಕು, ಒಪ್ಕೊಳ್ಳೇಬೇಕು, ವಿಧಿ ಇಲ್ಲ. ಅವ್ರ ಪರ್ಸನಲ್ ಲೈಫು ಅವ್ರು ಚೂಸ್ ಮಾಡೋದು. ಬಟ್ ನೆಕ್ಸ್ಟು ಒಪ್ಕೊಂಡು ಮದುವೆ ಆದ್ರೂ ಕೂಡ ನೆಕ್ಸ್ಟ್ ಏನು ಕಾಂಟ್ರವರ್ಸಿ ಆಗದೆ ಆರಾಮಾಗಿದ್ರೆ
ಒಪ್ಕೋತೀರ ಆದರೆ ಒಪ್ಕೊಳ್ಳೋದು ಬಿಡೋದು ಅವ್ರಿಗೆ ಅವ್ರಿಗೆ ಬಿಟ್ಟಿದ್ದೆ. ಹೌದು. ಯಾಕಂದ್ರೆ ಅವ್ರ ಒಪ್ಪಿಗೆ ಅವ್ರಿಬ್ರು ಒಪ್ಪೋದೇ ಸಾಲದು. ಈಗ ಅವ್ರ ಫ್ಯಾಮಿಲಿ ಇದೆ, ಫಸ್ಟು ಮದುವೆ ಆಗಿದೆ ಅಂತ ಹೇಳ್ತಿದ್ದಾರೆ. ವೈಫ್ ಏನು ಕತೆ ಸ್ಟೋರಿ ನೋಡ್ಬೇಕು, ಡಿವೋರ್ಸ್ ಆಗಿದೆಯಲ್ವಾ ನೋಡ್ಬೇಕು, ಇಲ್ಲ ಇವ್ರದ್ದು ಏನಾದ್ರು ಪ್ರಾಬ್ಲಮ್ ಇತ್ತ ಅಂತ ಅದನ್ನು ನೋಡ್ಬೇಕು. ಎಲ್ಲ ಹೊರಗಡೆ ಇರೋರಿಗೆ ಹೊರಗಡೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಅವ್ರು ಹೊರಗಡೆ ಬಂದ್ಮೇಲೆ ಅದೆಲ್ಲ ನೋಡಿದ್ಮೇಲೆ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡಬೇಕು. ಸೊ ಕಷ್ಟ ಇದೆ ನೋಡಬೇಕು. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ ಸರ್? ಸರ್ ಅವ್ರು ಸೂಪರ್ ಸರ್, ಅಲ್ಟಿಮೇಟ್. ಎಲ್ಲಿ ಬುದ್ಧಿವಾದ ಹೇಳಬೇಕು ಹೇಳ್ತಾರೆ, ಎಲ್ಲಿ ಹೆಂಗೆ ಅವ್ರನ್ನ ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ. ಎಲ್ಲ ಕಾಂಟ್ರವರ್ಸಿ ಕ್ರಿಯೇಟ್ ಆಗುತ್ತೆ. ಎಲ್ಲ ನೋಡ್ತಿರ್ತಾರೆ, ಕಾಲು ಎಳೆಯೋರಂತಲೇ ಇರ್ತಾರೆ, ಪಾಸಿಟಿವ್ ಆಗಿ ಹೇಳ್ತಾರೆ, ಗಾದೆಯಲ್ಲಿ ಹೇಳ್ತಾರೆ, ತುಂಬ ಚೆನ್ನಾಗಿ ನಡೆಸ್ತಾರೆ, ಪಾಸಿಟಿವಲ್ಲಿ ನಡೆಸ್ತಾರೆ. ಬಟ್ ಮ್ಯಾಚ್ ಸ್ಟಾಪಿಂಗ್ ಯಾರೂ ಮಾಡಬಾರ್ದು. ಅವ್ರಿಗೆ ಯಾರೂ ಇವಾಗ ಮುಂದೆ ಹಿಂಗಿದ್ದು ಇವಾಗ ಯಾರೋ ಅವರು ಇನ್ನೊಬ್ರು ಗುರುಜಿ ಜಿಂಗಲಕ್ಕ ಲಕ್ಕದೆಲ್ಲ ಇದು ಮಾಡಿದ್ದಾರೆ. ಗುರುಜಿ ಆನಂದ್ ಅಲ್ಲ, ಬ್ರಹ್ಮಾಂಡ ಗುರುಜಿ IPL ಹೇಳ್ತಿದ್ದಲ್ಲ. ಆರ್ಯವರ್ಧನ್ ಗುರುಜಿ, ಆರ್ಯವರ್ಧನ್ ಅವ್ರು ಇವಾಗ ಮಾಡ್ತಿದಾರಲ್ಲ. ಹೌದು, ಅಲ್ಲಿದ್ದಾಗ ಸುದೀಪ್ ಸರ್ ಅಂತ ಅಂದ್ಬಿಟ್ಟು ಅದೇ ಅವ್ರ ಮುಂದೆ ಯಾರಿಗೂ ಅವ್ರ ಮುಂದೆ ಮಾತಾಡೋ ತಾಕತ್ತಿರಲ್ಲ. ಹಿಂದೆಗಡೆ ಕುತ್ಕೊಂಡು ಮಾತಾಡ್ತಾರೆ. ಆಮೇಲೆ ಮಾತಾಡಾದ್ಮೇಲೆ ಸರ್ ಸಾರಿ ಸರ್ ಹಂಗೆ ಹಿಂಗೆ ಅಂದ್ಬಿಟ್ರೆ ಏನು ಸರ್, ಒಂದ್ಸರಿ ಮಾನ ಹೋದ್ಮೇಲೆ ದುಡ್ಡು ಕೊಟ್ಟರೆ ಬರ್ತಾ ಸಾರಿ ಕೇಳಿದ್ರೆ ಅದು ತಿಳ್ಕೊಬೇಕಾಗಿತ್ತು. ಅವರು ಲೆವೆಲ್ ಅವ್ರಿಗಿದೆ, ಅವ್ರಿಗೆ ಅಂಥದ್ದು ತುಂಬ ಲೆವೆಲ್ ಇದೆ. ಅದನ್ನು ಅವರು ಹೆಂಗೆ ಅಂದರೆ ಪ್ರೀತಿಯಿಂದ ಅದನ್ನು ತುಂಬ ಸ್ವಾಗತ ಮಾಡಿಕೊಂಡು ಪ್ರೀತಿಯಿಂದ ನಡ್ಸ್ಕೊಂಡು ಹೋಗ್ತಾರೆ. ಅದನ್ನು ಅವ್ರು ಬಿಡಬೇಕು, ಅವ್ರು ತುಂಬ ಗೌರವ ಕೊಡಬೇಕು ಸರ್. ಯಾಕಂದರೆ ಎಲ್ಲರೂ ದುಡ್ಡಿಗೋಸ್ಕರ ಮಾಡೋದು. ಪುನೀತ್ ರಾಜ್ಕುಮಾರ್ ಸರ್ ಅಷ್ಟೇ, ದುಡ್ಡಿಗೋಸ್ಕರ ಯಾವತ್ತು ದುಡ್ಡು ಇರುತ್ತೆ ಸರ್ ಸೆಕೆಂಡ್ರಿ, ಬಟ್ ಮನುಷ್ಯತ್ವ ಫಸ್ಟ್ ಸರ್. ಅದೇ ಸರ್, ಮನುಷ್ಯತ್ವನೇ ಫಸ್ಟ್. ಅವ್ರು ಅಷ್ಟು ಪ್ರೀತಿಯಿಂದ ಏನೇ ಇರ್ಬೋದು ಎಲ್ಲ ಪ್ರೀತಿಯಿಂದ ಸ್ವಾಗತ ಮಾಡಿ, ತಿಳಿವಳಿಕೆ ಹೇಳಿ ಅವ್ರನ್ನ ಪಾಸಿಟಿವ್ ಆಗಿ ಚೇಂಜ್ ಮಾಡ್ತಿದ್ದಾರೆ ಅಂದರೆ ಅದನ್ನು ನೋಡ್ಬೇಕು ಸರ್. ಒಳಗಡೆ ಇರೋರ್ಗೆ ಅಷ್ಟೇ ಅಲ್ಲ, ಹೊರಗಡೆ ಇರೋರ್ಗೂ ಅನ್ವಯ ಆಗುತ್ತೆ. ಅದು ಹೊರಗಡೆ ಇರೋರು ಚೇಂಜ್ ಆಗ್ತಿದ್ದಾರೆ, ಹೊರಗಡೆ ಇರೋರು ಅದನ್ನು ತೊಗೊತಿದ್ದಾರೆ. ಕೆಲವೊಂದು ಮಾತು ನಮಗೂ ಮನ್ಸು ಕೊಡ್ತೈತೆ, ನಾವು ತೊಗೊತೀವಿ, ನಾವು ಚೇಂಜ್ ಹೌದಪ್ಪ ಹಿಂಗಿದ್ರೆ ಅನ್ಸುತ್ತೆ. ಬರೀ ಒಳಗಡೆ ಇರೋರ್ಗಲ್ಲ. ಫೈನಲ್ ಯಾರು ಗೆಲ್ಬೋದು ಅಂತೀರ? ಸಂಗೀತಾನೇ ಸರ್ ಅನ್ಸ್ಕೊಂಡಿದ್ದೀನಿ. ನಮ್ಗೆ ಗೊತ್ತಿರೋ ನನ್ನ ಇದ್ರ ಮೂಲಕ. ನಿಮ್ಮ ಓಟು ಬಂದು ಹೊರತೂರಿಗೆ ಸರ್, ಅದು ಬಿಟ್ಟರೆ ಕಾರ್ತಿಕ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಮನೋಜ್ ಅಂತ ಸರ್. ನೀವು ಯಾರಿಗೆ ಓಟ? ನಾನು ಅಷ್ಟೇ ಸಂಗೀತ ಅಂತಾನೆ ಅನ್ಕೊಂಡಿರೋದು, ನೋಡುವ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೂಪರ್ ಸರ್ವಿಸ್. ಯಾರು ಇಷ್ಟ ಆಗ್ತಾರೆ? ನನಗೆ ಕಾರ್ತಿಕ್ ಇಷ್ಟ ಆಗ್ತಾರೆ. ಏನಕ್ಕೆ ರೀ? ಏನಕ್ಕೆ ಅಂದರೆ ಅವ್ರು ತುಂಬ ಸ್ಟ್ರಾಂಗ್ ಇದ್ದಾರೆ, ಸೊ ಇಷ್ಟ ಆಗ್ತಾರೆ. ನಿಮಗೆ? ನನಗೆ ಸಂಗೀತ ಇಷ್ಟ ಆಗ್ತಾರೆ. ಒಬ್ರಿಗೊಬ್ರು ಅಪೋಸಿಟ್. ಸಂಗೀತ ಅವ್ರು ಏನಕ್ಕೆ ರೀ? ಸಂಗೀತ ತುಂಬ ಬೋಲ್ಡ್ ಆಗಿರ್ತಾರೆ, ಡೈರೆಕ್ಟಾಗಿ ಎಲ್ಲರೂ ಫೇಸ್ ಮಾಡ್ತಾರೆ, ಸೊ ತುಂಬ ಇಷ್ಟ ಆಗ್ತಾರೆ. ಅದು ಅವರೇ ಗೆಲ್ಬೇಕಂತ ಆಸೆ, ಮೇ ಬಿ ಅವರೇ ಗೆಲ್ಬೋದು. ಇಬ್ಬರು ಸಂಗೀತ ಕಾರ್ತಿಕ್ ಅವರು ಚೆನ್ನಾಗೇ ಇದ್ರು. ಇತ್ತೀಚೆಗೆ ಹಾವು ಮುಗಿಸಿ ಥರ ಆಡ್ತವ್ರು. ಎಲ್ಲಿ ಎಡವಟ್ ಆಯಿತು, ಯಾರು ತಪ್ಪಾಯ್ತು ಅಂದಿರು? ಸರ್ ಅದೊಂದು ಲೂಡೋ ಗೇಮಲ್ಲಿ ಅವಳ ಸೇವ್ ಮಾಡಿದ ಅಂತ ಒಂದು ಪಾಯಿಂಟ್ ಬರುತ್ತಲ್ಲ, ಸೊ ಅಲ್ಲಿ ಅವ್ರ ಫ್ರೆಂಡ್ಶಿಪ್ ಬ್ರೇಕ್ ಆಯಿತು ಅಂತ ಅನ್ಕೊಳ್ತೀನಿ. ಆಟ ಅಂತಂದೇಳಿ ತೊಗೋಬೇಕಾಗಿತ್ತು. ಅಗ್ರೆಸಿವ್ ಏನಕ್ಕಾದ್ರಂತ ಸಂಗೀತ ಅವರು ಫ್ರೆಂಡ್ಶಿಪ್ನ ಅವರು ಅಡ್ವಾಂಟೇಜಾಗಿ ತೊಗೊಳ್ಳೋಕ್ಕೆ ಟ್ರೈ ಮಾಡಿದ್ರು ಅಂತ. ಅದಕ್ಕೆ ಸಿಕ್ಕಂದಿರ್ಬೋದು. ಎಕ್ಸ್ಪೆಕ್ಟೇಷನ್ಸ್ ಮಾಡೋಕ್ಕೆ ಅವ್ರು ಹೋದ್ರು. ಎಕ್ಸ್ಪೆಕ್ಟೇಷನ್ ಕಿಲ್ಸ್ ಹ್ಯಾಪಿನೆಸ್. ಕಾರ್ತಿಕ್ ಅವರು ಸಂಗೀತ ಅವ್ರ ಜೊತೆ ಮಾತಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ, ಆದರೂ ಸಂಗೀತ ಅವರು ಒಪ್ಕೊಳ್ತಾ ಇಲ್ಲ. ಅದೇ ಲೈಕ್ ಈಗ ಹೆಲ್ಪ್ ಮಾಡಲಿಲ್ಲಲ್ಲ, ಸೊ ಅವರಿಗೆ ಒಂದು ಸಿಟ್ಟಿದ್ದೇ ಇರುತ್ತೆ. ಸೊ ಅದು ಕಾರ್ತಿಕಿಗೆ ಬೇಕು ಆ ಫ್ರೆಂಡ್ಶಿಪ್, ಬಟ್ ಸಂಗೀತ ಅವ್ರಿಗೆ ಬೇಡ. ಸೊ ಹಾಗಾಗಿ ಅವರು ಇವ್ರು ಅಪ್ರೋಚ್ ಮಾಡಿದ್ರು ಅವ್ರ ಕಡೆಯಿಂದ ಯಾವುದು ಲೈಕ್ ಮಾತಾಡುವಂಥ ಆಪ್ಷನ್ ಸಿಗ್ತಾ ಇಲ್ಲ. ಫೈನಲ್ ಬರೋಟಿಗೆ ಇಬ್ರು ಒಂದಾಗ್ಬೋದು ಅಂತೀರ, ಮತ್ತೆ ಕ್ಲೋಸ್ ಆಗ್ಬೋದು ಅಂತೀರ? ಚಾನ್ಸ್ ಇಲ್ಲ ಅನ್ಸುತ್ತೆ. ಚಾನ್ಸ್ ಇಲ್ಲ. ಮೊನ್ನೆ ಎಪಿಸೋಡಲ್ಲಿ ಅವರು ಫೋಟೋಸ್ನ ಶೇರ್ ಮಾಡಿ ಹಾಕಿದ್ರು, ಸೊ ಚಾನ್ಸ್ ಇಲ್ಲ. ವಿನಯ್ ಅವ್ರ ಬಗ್ಗೆ ಏನಂತೀರ? ವಿನಯ್ ತುಂಬ ಇಷ್ಟ. ಸೊ ಸ್ವಲ್ಪ ಅಗ್ರೆಸಿವ್ ಬಿಟ್ಟರೆ ಇನ್ನೂ ಚೆನ್ನಾಗಿ ಆಡ್ಬೋದು ಅವರು. ಇವಾಗ ಸ್ವಲ್ಪ ಅಗ್ರೆಸಿವ್ ಎಲ್ಲ ಬಿಟ್ಟಿದ್ದಾರೆ, ಚೆನ್ನಾಗಿ ಆಡ್ತಾ ಇದ್ದಾರೆ. ಅವರು ಫೈನಲ್ಸಲ್ಲಿ ಟಾಪ್ 5 ಇರಬೇಕು ಅಂತ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಡ್ರೋನ್ ಪ್ರತಾಪ್ ಲೈಕ್ ಅವ್ರು ತುಂಬ ಡಿಫಿಕಲ್ಟೀಸ್ ಫೇಸ್ ಮಾಡಿದ್ದಾರೆ ಲೈಫಲ್ಲಿ. ಗೊತ್ತಿಲ್ಲ ಅವ್ರು ತಪ್ಪು ಮಾಡಿದಾರೋ ಇಲ್ವೋ ಅಂತ, ಬಟ್ ಅವರು ಗೆದ್ರೂ ಹ್ಯಾಪಿನೇ. ಯಾಕಂದ್ರೆ ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ ಅನ್ಸಲ್ವಾ? ಇಲ್ಲ ಅನ್ಸಲ್ಲ. ಲೈಕ್ ಅವ್ರು ಇನ್ನೋಸೆಂಟ್, ಸ್ಟಾರ್ಟಿಂಗಿಂದಲೂ ಇನ್ನೋಸೆಂಟ್ ಆಗೇ ಇದ್ದಾರೆ. ಯಾರ ಜೊತೆಲೂ ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ, ಈಗಲೂ ಜಾಸ್ತಿ ಮಾತಾಡಲ್ಲ, ಗೆದ್ರೂ ಖುಷಿ. ಸಂಗೀತ ಅವ್ರ ಜೊತೆ ದೀದಿ ಅನ್ಕೊಂಡೆ ಚೆನ್ನಾಗಿದ್ರು. ಟೈಮ್ ನೋಡಿ ಹೊರಗೆ ಇಡ್ತಾ ಇದ್ದಾರೆ, ಎಲಿಮಿನೇಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಅವರು ಫೈನಲಿಸ್ಟ್ ಆಗಬೇಕಲ್ವಾ, ಸೊ ಅದಕ್ಕೆ ಫೈನಲ್ಗೆ ಹೋಗ್ಬೇಕು ಅಂತ ಮೇ ಬಿ ಈ ಥರ ಸ್ಟ್ರಾಟಜೀಸ್ ಯೂಸ್ ಮಾಡ್ತಿರ್ಬೋದಲ್ವಾ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಸುದೀಪ್ ಸರ್ ಸಖತ್ತಾಗಿ ನಡೆಸ್ತಾರೆ. ಅವ್ರ ನನ್ನ ರೋಲ್ ಮಾಡೆಲ್, ನನಗೆ ಸಖತ್ ಇಷ್ಟ. ಅವ್ರ ಹೇರ್ ಸ್ಟೈಲ್, ಅವ್ರ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಇಷ್ಟ ನನಗೆ. ನಿಮಗೆ? ಸೊ ಮೈ ಫೇವ್ರೆಟ್, ಮೋಸ್ಟ್ ಫೇವ್ರೆಟ್ ಅಂದರೆ ಸುದೀಪ್ ಸರ್. ತುಂಬ ಇಷ್ಟ. ನಮ್ಮ ಫ್ಯಾಮಿಲಿ ಎಲ್ರಿಗೂ ಸುದೀಪ್ ಸರ್ ಅಂದರೆ ತುಂಬ ಇಷ್ಟ.
ಸೂಪರಾಗಿ ನಡೆಸ್ಕೊಡ್ತಾ ಇದ್ದಾರೆ, ತುಂಬ ಇಷ್ಟ ಆಗುತ್ತೆ. ಇಬ್ಬರು ಒನ್ ವರ್ಡಲ್ಲಿ ಹೇಳ್ಬೇಕಾದ್ರೆ ಸುದೀಪ್ ಸರ್ಗೆ ಈಸ್ ಜಸ್ಟ್ ರೋಲ್ ಮಾಡೆಲ್ ಫಾರ್ ಎವ್ರಿ ಯೂತ್. ಮೈ ಕ್ರಶ್ ಮೋರ್ ದ್ಯಾನ್ ಎವ್ರಿಥಿಂಗ್. ಥ್ಯಾಂಕ್ ಯು. ವೋಟ್ ಫಾರ್ ಸಂಗೀತ. ಸಲ ಇಬ್ರು ಹೇಳಿ. ವೋಟ್ ಫಾರ್ ಸಂಗೀತ. ಓಕೆ, ಥ್ಯಾಂಕ್ ಯು. ನೋಡ್ತೀರಾ? ಯಾರು ಇಷ್ಟ ಆಗ್ತಾರೆ? ಕಾರ್ತಿಕ್. ಏನಕ್ಕೆ ರೀ? ಅವ್ರು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಷ್ಟ ಆಗುತ್ತೆ. ಇತ್ತೀಚೆಗೆ ಡಲ್ ಆಗಿದ್ದಾರೆ ಯಾವಾಗಲೂ. ಡಲ್ ಆಗ್ತಾ ಇದ್ದಾರೆ. ಸಂಗೀತ ಮೋಸ್ಟ್ಲಿ ಬರ್ಬೋದು ಅಂದ್ಕೊಂಡಿದ್ದೀವಿ. ಸಂಗೀತ ಅವ್ರ ಬಗ್ಗೆ ಏನಂತೀರಾ? ಸಂಗೀತ ಅವರು ಚೆನ್ನಾಗಿ ಮಾಡ್ತಿದ್ದಾರೆ. ಹಾಂ. ಚೆನ್ನಾಗಿ ಈಗ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಅವರು ಪರವಾಗಿಲ್ಲ ಮಾಡ್ತಾರೆ. ಡ್ರೋನ್ ಪ್ರತಾಪ್ ಮತ್ತು ಸಂಗೀತ ಇಬ್ಬರು ಫ್ರೆಂಡ್ಶಿಪ್ಪು, ಅಕ್ಕ ತಂಗಿ ದೀದಿ ಈ ರೀತಿ ಇದ್ರು. ಈಗ ಫೋಟೋ ಶೂಟ್ ಹಾಕ್ಬಿಟ್ರು, ಏನು ಅನಿಸುತ್ತೆ? ಅದ್ರ ಬಗ್ಗೆ ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಚೆನ್ನಾಗಿ ಮಾಡ್ತಾರೆ. ಅವ್ರದ್ದೆಲ್ಲ ಚೆನ್ನಾಗಿ ಶೋ ಇರುತ್ತೆ. ನೆಕ್ಸ್ಟ್ ಎಲಿಮಿನೇಟ್ ಯಾರು ಆಗ್ಬೇಕಂತೀರ? ನೆಕ್ಸ್ಟು ಯಾರು ಹೋಗ್ಬೋದು ಅಂತೀರ? ವರ್ತೂರು ಹೋಗ್ಬೋದು. ಹೊರ್ತೂರವ್ರು ಹೋಗ್ತಾರೆ ಅಂತಾರೆ. ಓಕೆ, ನಿಮ್ಮ ಓಟು? ಸಂಗೀತ ಸಂಗೀತ ಅವ್ರು. ವಿನಯ್ ಅವ್ರು ಗೆಲ್ತಾರ ಗೆಲ್ಲಲ್ವಾ? ಗೆಲ್ತಾರೆ, ಬಟ್ ಹೇಳೋದಕ್ಕಾಗಲ್ಲ. ಟಾಪ್ 3 ಯಾರು ಬರ್ಬೋದು ಅಂತೀರ? ವಿನಯ್ ಬರ್ಬೋದು. ಟಾಪ್ 3 ಅಲ್ಲಿ. ಥ್ಯಾಂಕ್ ಯು.